ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ತಾಳಮದ್ದಳೆಯ ಸ್ವರೂಪ ಯಕ್ಷಗಾನಕ್ಕಿಂತ ಭಿನ್ನವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಇಲ್ಲಿ ಆಂಗಿಕ ಅಭಿನಯಗಳು ಅಥವಾ ನೃತ್ಯಗಳು ಇವ್ಯಾವುದೂ ಇರೋದಿಲ್ಲ. ಮಾತಿನ ಒಂದು ಓಗದ ಜೊತೆಗೆ ತನ್ನ ಪಾತ್ರವನ್ನು ಸಮರ್ಥಿಸಿಕೊಳ್ಳುವಂತಹ ಒಂದು ಚಾಕಚಕ್ಯತೆಯನ್ನು ನಾವಿಲ್ಲಿ ಕಾಣಬಹುದು. ಇವತ್ತಿನ ಈ ಸಂಚಿಕೆಯ ಪ್ರಸಂಗ ಅಭಿಮನ್ಯು. ನಮ್ಮಲ್ಲಿ ನಾವು ಎರಡು ರೀತಿಯ ಜನವನ್ನು ಕಾಣಬಹುದು. ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಅಭಿಮನ್ಯು ಸಿಂಡ್ರೋಮ್ ಅಂತ ಕರೀತಾರೆ. ಅಂದರೆ ಮುನ್ನುಗ್ಗಿ ಹೋಗುವಂಥದ್ದು, ವಾಪಸ್ಸು ಬಾರದೇ ಇರುವಂಥದ್ದು. ಅಭಿಮನ್ಯು ಒಬ್ಬ ಶೌರ್ಯದ, ಪರಾಕ್ರಮದ, ವೀರತ್ವದ, ಶೌರ್ಯತ್ವದ ಒಂದು ಸಂಕೇತವಾಗಿ, ಪ್ರತೀಕವಾಗಿ ಅಭಿಮನ್ಯು ಕಂಡು ಬರ್ತಾರೆ. ಮಹಾಭಾರತದಲ್ಲಿ ಬಹಳ ಗಮನ ಸೆಳೆಯುವ ಪಾತ್ರ ಅಂದರೆ ಅದು ಅಭಿಮನ್ಯು. ಅದೇ ಅಭಿಮನ್ಯು, ಅವನ ವಿಚಾರಗಳು, ಅವನ ಯೋಚನೆಗಳು, ಅವನ ಮನಸ್ಸಿನ ಬೇಗುದಿಗಳು ಇವೆಲ್ಲವೂ ಕೂಡ ನಾವೀ ಏಕವ್ಯಕ್ತಿ ತಾಳಮದ್ದಳೆಯಲ್ಲಿ ಗಮನಿಸಿಕೊಳ್ಳಬಹುದು. ಇಲ್ಲಿ ಅರ್ಥಧಾರಿಯಾಗಿ ಸಹಕಾರಿ ಬ್ಯಾಂಕ್ ಕೋಟದಲ್ಲಿ ಕೆಲಸ ಮಾಡುತ್ತಿರುವಂತಹ ಸಾಹಿತಿಗಳು ಆಗಿರುವಂಥ ಶ್ರೀ ಮಂಜುನಾಥ್ ಗುಣ್ಮಿಯವರು ಅಭಿಮನ್ಯುನ ಅರ್ಥಧಾರಿಯಾಗಿದ್ದಾರೆ. ಭಾಗವತರಾಗಿ ಈಗಾಗಲೇ ಭಾಗವತಿಕೆಯಲ್ಲಿ ತನ್ನದೇ ಅಚ್ಚು ಮೂಡಿಸಿರುವಂಥ ಶ್ರೀ ಹರೀಶ್ ಕಾವಡಿಯವರು, ಚಂಡೆಯಲ್ಲಿ ಕೋಡಿ ಕನ್ಯಾಣದ ರಾಹುಲ್ ಕುಂದರ್ ಹಾಗೂ ಮದ್ದಳೆಯಲ್ಲಿ ಕೊಮೆಯ ರಾಹುಲ್ ನಮ್ಮ ಕನಸುಗಳಿಗೆ ಬಣ್ಣ ತುಂಬುತ್ತಾರೆ. ಆ ದೃಷ್ಟಿಯಿಂದ ಮಹಾಭಾರತದ ಉತ್ಕೃಷ್ಟ ಪಾತ್ರವಾಗಿರುವಂತಹ ಅಭಿಮನ್ಯು, ಆತನ ಶೂರತನ, ಆತ್ಮವಿಶ್ವಾಸದ ಕೆಚ್ಚು, ಅಭಿಮಾನದ ನಚ್ಚು ಇವೆಲ್ಲವನ್ನು ಮೈಗೂಡಿಸಿಕೊಳ್ಳಬೇಕು ಎಂಬ ಸಂದೇಶದೊಂದಿಗೆ ಇವತ್ತಿನ ಆಖ್ಯಾನ ಅಭಿಮನ್ಯು. ಶ್ರೀ ಗುರುಗಣಾಧಿಪತಯೇ ನಮಃ. ಕಂಬುಗ್ರೀವ ಕಮನೀಯ ಕರಾಂಬುರುಹ ಪಾಶಾಂಕುಶಧರವರ ಶಂಬರಾರಿಜಿತು ತನಯ ಮಧುರ ಗೇಹ. ಪಾಶಾಂಕುಶಧರವರ ಶಂಬರಾರಿಜಿತು ತನಯ ಮಧುರ ಗೇಹ. ಮಧುರ ಗೇಹ, ಮಧುರ ಗೇಹ. ಲಂಬೋದರ ವಿಘ್ನಾಂಬುಧಿ ಕುಂಭಜ. ಜಂಬವೈರಿ ವಿನುತಾಮರ ವಂದಿತ ಲಂಬೋದರ ವಿಘ್ನಾಂಬುಧಿ ಕುಂಭಜ. ಜಂಬವೈರಿ ವಿನುತಾಮರ ವಂದಿತ. ಜಂಬವೈರಿ ವಿನುತಾಮರ ವಂದಿತ ಲಂಬೋದರ ವಿಘ್ನಾಂಬುಧಿ ವದನ ತ್ರೈಲೋಕ್ಯ ಸುಮಾನವಾರಣ ವದನ. ಚಾರುಬಾರ ಕನ್ಯಾಪುರ ಖಡ್ಗದಿತ್ತ ತೋಗಿಟದ. ಚಾರುಬಾರ ಕನ್ಯಾ
ಪ್ರಕಂಡುಜರ ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲೆಯ ಪ್ರಕಂಡುಜರು ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲೆಯ ಮಂಗಲ ಕಲೆಯ ಮಂಗಲ ಕಲೆಯೋ ಸಾರಕ ಪಿತ್ತ ಫಲೋರಸ ಭುಂಜಿತ ಸಾರಕ ಪಿತ್ತ ಫಲೋರಸ ಭುಂಜಿತ ತೀರಲಕ್ಷ್ಮೀ ನಾರಾಯಣ ಸಖಸುತ ಸಾರಕ ಪಿತ್ತ ಫಲೋರಸ ಭುಂಜಿತ ಧೀರಲಕ್ಷ್ಮೀ ನಾರಾಯಣ ಸಖಸುತ ಸಾರಕ ಪಿತ್ತ ಫಲೋರಸ ಭುಂಜಿತ ಸಾರಕ ಪಿತ್ತ ಫಲೋರಸ ಭುಂಜಿತ ಧೀರಲಕ್ಷ್ಮೀ ನಾರಾಯಣ ಸಖಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಇರುಳಿನ ದೀಪತಿ ತಾನು ವಂದಿಸೆ ಇರುಳಿನ ದೀಪತಿ ತಾತಗೊಂದಿಸೆ ತರಳ ಅಭಿಮನ್ಯುವು ಯೋಚಿಸಿ ತರಳ ಅಭಿಮನ್ಯುವು ಯೋಚಿಸಿ ಧರಣಿ ನರನಿಗೆ ಸೂತನು ಧರಣಿ ನರನಿಗೆ ಸೂತನು ತಾನೆಂದರಿವಿನೊಳಗೆ ಧರಣಿ ನರನಿಗೆ ಸೂತನು ತಾನೆಂದರಿವಿನೊಳಗೆ ಭಗವಾನ್ ಶ್ರೀಕೃಷ್ಣ ನೀನೇ ರಕ್ಷಿಸು. ಇರುಳಿನ ಅಧಿಪತಿಯಾದ ಚಂದ್ರದೇವನಿಗೆ ವಂದಿಸುತ್ತಾ ಚಂದ್ರದೇವನ ಕರುಣೆಯಂತೆಯೋ ಅಲ್ಲ ಭಗವಾನ್ ಶ್ರೀಕೃಷ್ಣರ ಅಣತಿಯಂತೆಯೋ ತಾಯಿ ಸುಭದ್ರೆಯ ಗರ್ಭ ಸಂಜಾತನಾಗಿ ಜನಿಸಿದ ಅಭಿಮನ್ಯು ನಾಮಕನು ನಾನು. ಅಭಿಮನ್ಯು ಎಂದರೆ ಸದಾ ಪ್ರಜ್ವಲಿಸುತ್ತಿರುವ ಬೆಂಕಿ ಎಂಬರ್ಥವಂತೆ. ಅದರಂತೆ ಸದಾ ಪ್ರಜ್ವಲಿಸುತ್ತಲೇ ಇದ್ದೇನೆ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ನನ್ನ ತಂದೆಯಾದರೂ ಸಾಮಾನ್ಯರೇ, ಪಂಚ ಪಾಂಡವರಲ್ಲಿ ಓರ್ವರಾದ ಅರ್ಜುನರೇ ನನ್ನ ತಂದೆ. ಅರ್ಜುನರ ಸಾಹಸಕ್ಕೇನೂ ಕೊರತೆ ಇಲ್ಲ. ಗಂಡರ ಗಂಡ ಮಹಾಪ್ರಚಂಡ ಎನಿಸಿಕೊಂಡಂತಹ ಅರ್ಜುನರು ತನ್ನ ಬಿಲ್ವಿದ್ಯಾ ಗುರುಗಳಾದ ದ್ರೋಣರಿಂದಲೇ ಶಿಷ್ಯರನ್ನು ಮೀರಿಸಿದ ಗುರು ಎಂಬ ಹೆಗ್ಗಳಿಕೆಯನ್ನು ಪಾತ್ರರಾಗಿದ್ದಾರೆ ಎಂಬಲ್ಲಿಗೆ ನನ್ನ ತಂದೆಯ ಸಾಹಸದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಹೇಳುವ ಅಗತ್ಯವಿಲ್ಲವೆಂದು ಭಾವಿಸುತ್ತೇನೆ. ನನ್ನ ತಂದೆ ಮತ್ತು ತಾಯಿಯರ ವಿವಾಹವಾದದ್ದೇ ಒಂದು ರೋಚಕವಾದ ಕತೆ. ನನ್ನ ಹಿರಿತಾಯಿಯಾದ ದ್ರೌಪದಿ ಹಾಗೂ ಪಂಚ ಪಾಂಡವರು ಏಕಾಂತದಲ್ಲಿ ಇರಬೇಕಾದರೆ ಪಂಚ ಪಾಂಡವರು ದ್ರೌಪದಿಯನ್ನು ಒಬ್ಬರಂತೆಯೇ ಸಂಸಾರ ನಡೆಸಿಕೊಂಡು ಬರುತ್ತಿರುತ್ತಾರೆ. ಅದರಂತೆ ಒಂದು ದಿನ ಯುಧಿಷ್ಠಿರ ದೇವರು ಅವರ ಪತ್ನಿಯಾದ ದ್ರೌಪದಿಯೊಂದಿಗೆ ಏಕಾಂತದಲ್ಲಿರುವ ಸನ್ನಿವೇಶದಲ್ಲಿ ಬಡ ಬ್ರಾಹ್ಮಣನೋರ್ವ ತನ್ನ ಗೋವುಗಳನ್ನು ಕಳವಾಯಿತು, ಅವುಗಳನ್ನು ರಕ್ಷಿಸಿಕೊಡಬೇಕೆಂದು ನನ್ನಯ್ಯನಾದ ಅರ್ಜುನರಲ್ಲಿ ಕೇಳಿಕೊಂಡಾಗ ಬಿಲ್ಲಿಗಾಗಿ ಹಾಗೂ ಶಸ್ತ್ರಾಸ್ತ್ರಗಳಿಗಾಗಿ
ಕೋಣೆಯನ್ನು ಪ್ರವೇಶಿಸುವ ಅನಿವಾರ್ಯತೆಯಿಂದಾಗಿ ಯುಧಿಷ್ಠಿರರ ಕೋಣೆಯನ್ನು ಹಾದು ಹೋದರು. ಅದಷ್ಟೇ ಮಾತ್ರಕ್ಕೆ ನನ್ನಿಂದಾದ ಪಾಪಗಳಿಗೆ ತಾನೇ ಪರಿಹಾರವನ್ನು ಸೂಚಿಸುವ ನೆವದಲ್ಲಿ ತೀರ್ಥಯಾತ್ರೆಗೆಂದು ತೆರಳಿದರು. ಅದರಂತೆ ಗಂಗಾದಿ ಸಕಲ ತೀರ್ಥಯಾತ್ರೆಗಳನ್ನು ಕೈಗೊಂಡು ಮುಂದೆ ಮಥುರೆಯನ್ನು ಪ್ರವೇಶಿಸುವಲ್ಲಿಗೆ ಶ್ರೀಕೃಷ್ಣರು ಅವರನ್ನು ಸಂಧಿಸಿ ನನ್ನ ತಂಗಿಯಾದ ಸುಭದ್ರೆಯ ಕುರಿತು, ಅವಳ ಅಂದ ಚಂದದ ಕುರಿತು ಒಂದಿಷ್ಟು ವಿವರಣೆಗಳನ್ನು ನೀಡಿದಲ್ಲಿಗೆ ನಿನ್ನ ತಂಗಿಯನ್ನು ನನಗೆ ವಿವಾಹ ಮಾಡಿಕೊಡುವುದಾಗಿ ಅರ್ಜುನರು ಕೇಳಿದಾಗ, ವಿವಾಹ ಎಂಬುದು ಎರಡು ಮನಸ್ಸುಗಳಿಗೆ ಹಾಗೂ ಎರಡು ಮನಸ್ಸುಗಳಲ್ಲಿ ಪ್ರೇಮಾಂಕುರವಾದಾಗ ಮಾತ್ರ ಸಾಧ್ಯ ಎಂದು ಹೇಳಿ ಅಭಿಮನ್ಯು ಅರ್ಜುನರಲ್ಲಿ ಸುಭದ್ರೆಗೂ ಇದರ ಬಗ್ಗೆ ಇಚ್ಛೆ ಇದೆಯೇ ಇಲ್ಲವೇ ಎಂದು ಒಮ್ಮೆ ಕೇಳುವಂತೆ ತಿಳಿಸುತ್ತಾರೆ. ಅದರಂತೆ ಮಥುರೆಯ ನಗರವನ್ನು ಸನ್ಯಾಸಿ ವೇಷದಲ್ಲಿ ಪ್ರವೇಶಿಸಿದ ಅರ್ಜುನರು ಎದಿರಾದ ಬಲರಾಮರು ಅವರನ್ನು ತನ್ನ ಕುಟೀರದಲ್ಲಿ ಇದ್ದು ಸ್ವಲ್ಪ ದಿನ ವಿಶ್ರಾಂತಿಯನ್ನು ಪಡೆಯಬೇಕು, ಚಾತುರ್ಮಾಸವನ್ನು ನಮ್ಮಲ್ಲೇ ಕಳೆಯಬೇಕೆಂದು ತಿಳಿಸಿದಾಗ, ಅದರಂತೆ ಅರ್ಜುನರು ಸನ್ಯಾಸಿ ವೇಷದಲ್ಲಿದ್ದುದರಿಂದ ತನ್ನ ತಂಗಿಯಾದ ಸುಭದ್ರೆಯನ್ನೇ ಸೇವಕತನಕ್ಕಾಗಿ ಕಳುಹಿಸುತ್ತಾರೆ ಎಂಬಲ್ಲಿಗೆ ಸುಭದ್ರೆಯ ಮನಸ್ಸಿನ ಇಚ್ಛೆಯನ್ನು ಅರಿಯಲು ನಮ್ಮ ತಂದೆಗೇನು ಕಷ್ಟವಾಗಲಿಲ್ಲ. ಅದರಂತೆಯೇ ಶ್ರೀಕೃಷ್ಣರ 4 ಕುದುರೆಗಳನ್ನು ತೆಗೆದುಕೊಂಡು ಸೌಭದ್ರೆಯನ್ನು ಅದರಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಸನ್ಯಾಸಿ ವೇಷವನ್ನು ಕಳಚಿ ನಿಜವಾದ ರಾಜ ಪೋಷಾಕುಗಳೊಡನೆ ತನ್ನ ರಾಜಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಬಲರಾಮರು ತನ್ನ ತಂಗಿಯನ್ನು ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬ ಅಪಾರವಾದ ಹಂಬಲವನ್ನು ಹೊಂದಿದ್ದವರು. ಅದನ್ನು ಕೈಗೂಡಲಿಲ್ಲ ಎಂಬ ಕಾರಣಕ್ಕೆ ಅರ್ಜುನನೊಡನೆ ಹೋರಾಡಿಯಾದರೂ ಆಕೆಯನ್ನು ಮತ್ತೆ ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬರುತ್ತೇನೆ ಎಂದು ಇದಿರಾಡಿದಾಗ, ಆಗ ಕೃಷ್ಣರು ಇದರಿಂದ ಯಾವುದೇ ಪ್ರಯೋಜನವಿಲ್ಲ, ನನ್ನ ತಂಗಿಗೆ ಇದರಿಂದ ತೊಂದರೆಯಾಗಬಹುದು, ಅಲ್ಲದೆ ಸುಭದ್ರೆಯು ಯಾವುದೇ ಇಚ್ಛೆ ಇಲ್ಲದೆ ಅವರೊಂದಿಗೆ ಹೋದಂತೆ ಕಾಣುವುದಿಲ್ಲ ಎಂದು ತಿಳಿಸಿದಾಗ ಶಾಸ್ತ್ರೋಕ್ತವಾಗಿ ವಿವಾಹವನ್ನೂ ಮಾಡಿ ಅರ್ಜುನರಿಗೆ ಸುಭದ್ರೆಯನ್ನು ಧಾರೆ ಎರೆದು ಕೊಡುತ್ತಾನೆ ಬಲಭದ್ರ. ಅದರಂತೆಯೇ ನನ್ನ ತಂದೆ ತಾಯಿಯರ ವಿವಾಹವು ನಡೆದು ಹೋಯಿತು ಎಂಬಷ್ಟ ಮಾತ್ರಕ್ಕೆ ನನ್ನ ಸಾಹಸಕ್ಕೇನೂ ಕೊರತೆ ಇಲ್ಲ. ಎಲ್ಲರೂ ಭೂಮಿಗೆ ಬಂದ ಮೇಲೆ ಸಾಹಸವನ್ನು ಮೆರೆದರೆ ನನ್ನ ಸಾಹಸವೆಂಬುದು ತಾಯ ಗರ್ಭದಿಂದಲೇ ಪ್ರಾರಂಭವಾಗುತ್ತದೆ. ಮಾತೆ ಭದ್ರೆಯ ಗರ್ಭದಲ್ಲಿ ಮಾತೆ ಭದ್ರೆಯ ಗರ್ಭದಲ್ಲಿಯೇ ಮಾತುಳನು ತಾನೊರೆದ ವ್ಯೂಹವ ಮಾತುಳನು ತಾನೊರೆದ ವ್ಯೂಹವ ಖ್ಯಾತನಾಮದಿ ಛೇದಗೊಳಿಸುವ ಖ್ಯಾತನಾಮದಿ ಛೇದಗೊಳಿಸುವ ಬಗೆಯನೊಂದು ಖ್ಯಾತನಾಮದಿ ಛೇದಗೊಳಿಸುವ ಬಗೆಯನೊಂದು ಅಂದು ದುರ್ಯೋಧನನು ದ್ಯೂತಕ್ಕಾಗಿ ತಮ್ಮ ಯುಧಿಷ್ಠಿರರನ್ನು ಆಹ್ವಾನಿಸಿದಲ್ಲಿಗೆ ದ್ಯೂತದಲ್ಲಿ ಸೋತ ಯುಧಿಷ್ಠಿರರಾಯನು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಅನುಸರಿಸಬೇಕಾದ ಪ್ರಮೇಯ ತಲೆದೋರಿತು. ಅದರಂತೆ ನಾನು ನನ್ನ ತಂದೆಯವರಿಂದ ದೂರಾಗಿ ಜನ್ಮ ತಳೆಯಬೇಕಾದ ಪ್ರಮೇಯ ಬಂದೊದಗಿತು. ಅದರಂತೆ ಶ್ರೀಕೃಷ್ಣರು ಸುಭದ್ರೆಯನ್ನು
ರಥದಲ್ಲಿ ಕುಳ್ಳಿರಿಸಿಕೊಂಡು ಮಥುರೆಗೆ ಕರೆದುಕೊಂಡು ಬರುವ ಹೊತ್ತಿಗೆ ದಾರಿಯುದ್ದಕ್ಕೂ ಸುಭದ್ರೆಗೆ ಯಾವುದೇ ರೀತಿಯ ಆಯಾಸವಾಗಬಾರದು, ದಣಿವಾಗಬಾರದು ಎಂಬ ಕಾರಣಕ್ಕಾಗಿ ದಾರಿಯುದ್ದಕ್ಕೂ ಸಾಹಸದ ಕಥೆಗಳನ್ನು ಹೇಳುತ್ತಾ ಕಳೆದರು. ನಮ್ಮ ತಾಯಿಗೋ ಅರ್ಜುನರನ್ನು ಹೊರತುಪಡಿಸಿ ಯಾವುದೇ ರೋಷಾವೇಶದ ಕಥೆಗಳನ್ನು ಹೇಳಿದರೂ ಅದರಲ್ಲಿ ಸಂತಸವಿಲ್ಲ. ಇದನ್ನರಿತ ಶ್ರೀಕೃಷ್ಣದೇವರು ದಾರಿಯ ಮಧ್ಯದಲ್ಲಿ ಅರ್ಜುನನು ಮಾಡುವಂತಹ ಯುದ್ಧ ಕ್ರಮವನ್ನು, ಅವನು ಛೇದಿಸುವಂತಹ ಬಿಲ್ವಿದ್ಯಾ ಕ್ರಮವನ್ನು ಎಂಬಿತ್ಯಾದಿಯನ್ನು ಹೇಳುತ್ತಾ ಚಕ್ರವ್ಯೂಹವನ್ನು ಆತ ಭೇದಿಸುವ ಕ್ರಮವನ್ನು ತಿಳಿಸುತ್ತಾ ಬರುತ್ತಾನೆ. ದಾರಿಯಲ್ಲಿ ಮಧ್ಯ ಮಧ್ಯ ಹೂಗುಟ್ಟುತ್ತಿರುವ ತಾಯಿ ಸುಭದ್ರೆಯು ಅರ್ಧಕ್ಕೆ ಆಯಾಸದಿಂದ ಮಲಗಿ ನಿದ್ರಿಸುತ್ತಾಳೆ. ಅವಳ ಗರ್ಭದಲ್ಲಿ ನಾನಿದ್ದು ಪೂರ್ಣ ಕಥೆಯನ್ನು ಕೇಳಲೋಸುಗ ಹೂಗುಟ್ಟುತ್ತಾ ಇರುತ್ತೇನೆ. ಆದರೆ ಅರ್ಧ ದಾರಿಯನ್ನು ಪ್ರವೇಶಿಸುವಲ್ಲಿಗೆ ಚಕ್ರವ್ಯೂಹವನ್ನು ಭೇದಿಸುವ ಕ್ರಮವನ್ನು ಸಂಪೂರ್ಣವಾಗಿ ಹೇಳಿದರಾದರೂ ಒಳ ಪ್ರವೇಶಿಸುವ ಹೊತ್ತಿಗೆ ಹಿಂದೆ ತಿರುಗಿ ನೋಡಿದಾಗ ಸುಭದ್ರೆ ನಿದ್ರಿಸುವುದನ್ನು ಗಮನಿಸಿ ಅಲ್ಲಿಗೆ ಕಥೆಯನ್ನು ನಿಲ್ಲಿಸಿದರು ಶ್ರೀಕೃಷ್ಣರು. ಎಂಬಲ್ಲಿಗೆ ನಾನು ತಾಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹ ಭೇದನದ ಕ್ರಮವನ್ನು ಚೆನ್ನಾಗಿ ಅರಿತೆ. ಮುಂದೆ ನನ್ನ ವಿದ್ಯೆ ಕ್ರಮದ ಬಗ್ಗೆ ಹೇಳುವುದಿದ್ದರೆ, ಕಲಿತೆ ದ್ವಾರಕಾದಿ ವಿದ್ಯೆಗಳ ಕಲಿತೆ ದ್ವಾರಕಾದಿ ವಿದ್ಯೆಗಳ ಕಲಿತೆ ದ್ವಾರಕಾದಿ ವಿದ್ಯೆಗಳ ನಿಜದಿ ಸುಲಲಿತ ಪಿತ ಕೃಷ್ಣ ಬಲುಗಳ ನಿಜದಿ ಸುಲಲಿತ ಪಿತ ಕೃಷ್ಣ ಬಲುಗಳ ಮಲೆತವರದೆಯ ಸೀಳುವೆನು ಮಲೆತವರದೆಯ ಸೀಳುವೆನು ಎನಲು ತಲೆದೂಗಿ ತಾತ ತೋಷದೊಳು ಎನಲು ತಲೆದೂಗಿ ತಾತ ತೋಷದೊಳು ಕಲಿತೆ ದ್ವಾರಕಾದಿ ವಿದ್ಯೆಗಳ ನಿಜದಿ ಸುಲಲಿತ ಪಿತ ಕೃಷ್ಣ ಬಲುಗಳ ಕಲಿತೆ ಸುಲಲಿತ ಪಿತ ಕೃಷ್ಣ ಬಲುಗಳ ಅನಿವಾರ್ಯವಾಗಿ ದ್ವಾರಕೆಯಲ್ಲಿ ನನ್ನ ಬಾಲ್ಯವನ್ನು ಕಳೆಯುವ ಪ್ರಮೇಯ ಬಂದೊದಗಿತು. ಅದರಂತೆಯೇ ದ್ವಾರಕೆಯಲ್ಲಿರುವ ಶ್ರೀಕೃಷ್ಣ ಬಲರಾಮರಿಂದ ಹಲವಾರು ವಿದ್ಯೆಗಳನ್ನು, ಶಸ್ತ್ರಾಸ್ತ್ರ ಕ್ರಮಗಳನ್ನು ಕಲಿತೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣರ ಮಗನಾದ ಪ್ರದ್ಯುಮ್ನನು ನನ್ನ ಗುರುಗಳಾದರು. ಅದರಂತೆ ಎಲ್ಲ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿತೆ ಎಂಬಷ್ಟಕ್ಕೆ ನನ್ನ ಸಾಹಸಕ್ಕೇನು ಕೊರತೆ ಇಲ್ಲ. ಶಸ್ತ್ರಾಸ್ತ್ರಗಳನ್ನು ಬಳಸುವಾಗ ಬಲರಾಮರಾಗಲಿ ಶ್ರೀಕೃಷ್ಣರಾಗಲಿ ಬಲಿರೇ ಮಗನೇ ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ ಎಂಬಲ್ಲಿಗೆ ಆ ಬೆನ್ನು ಚಪ್ಪರಿಸುವ ಚಂದವನ್ನೊಮ್ಮೆ ನೋಡಬೇಕು. ಬಲ್ಲಿರೇ ಬಲ್ಲನು ಬೆಲ್ಲದ ರುಚಿಯ ಎಂಬ ಮಾತು ಆ ಕ್ಷಣಕ್ಕೆ ಸತ್ಯವೆನಿಸುತ್ತಿತ್ತು. ಹೌದು, ಅಷ್ಟೇ ಅಲ್ಲದೆ ಬಲರಾಮರಿಂದ ರೌದ್ರ ಬಿಲ್ಲನ್ನು ಸಂಪಾದಿಸಿದೆ. ಇಷ್ಟೇ ಅಲ್ಲ, ಮುಂದುವರಿದು ಆಗಾಗ ಶ್ರೀಕೃಷ್ಣ ಬಲರಾಮರು ಕೇಳುವುದುಂಟು, ಯಾರಾದರೂ ಪುರವನ್ನು ಅತಿಕ್ರಮಿಸಿದರೆ ಏನು ಮಾಡುವೆ ಎಂದು. ಆಗ ನನ್ನ ಬಾಯಲ್ಲಿ ಬರುವ ಮಾತು, ಯಾರಾದರೂ ಪುರವನ್ನು ಪ್ರವೇಶಿಸಿದರೆ ಅವರೆದೆಯನ್ನು ಸೀಳಿ ಬಿಡುವೆ ಎಂಬ ಮಾತಿಗೆ ಇಡೀ ಪುರದ ಜನರೇ ತಲೆದೋಗುತ್ತಿದ್ದರು. ಅಷ್ಟೇಕೆ ಶ್ರೀಕೃಷ್ಣ ಬಲರಾಮರು ಕಿರು ನಗೆಯನ್ನು ಸೂಚಿಸಿ ಬಲಿರೇ ಮಗನೇ ಎನ್ನುವಂತಿತ್ತು ಆ ನಡೆ. ಇಷ್ಟೇ ಅಲ್ಲ, ನನ್ನ ಮುಂದಿನ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಿದ್ದರೆ,
ಮತ್ಸ್ಯರಾಜನ ಕುವರಿಯನ್ನು ಆ ಮತ್ಸ್ಯರಾಜನ ಕುವರಿಯನ್ನು ವರಿಸೆ ಮತ್ತೆತ್ತಿ ವಂಶದ ರಕ್ಷವನಿನ್ನು ವರಿಸೆ ಮತ್ತೆತ್ತಿ ವಂಶದ ರಕ್ಷವನಿನ್ನು ಕೊಂಕಿಸಲಾ ಶಶಿರೇಖಾ ಕತ್ತು ಕೊಂಕಿಸಲಾ ಶಶಿರೇಖಾ ಕರವಾಯಿತು ನಾ ತೋರ್ದೇನು ನಾಕ ಕರವಾಯಿತು ನಾ ತೋರ್ದೇನು ನಾಕ ಕತ್ತು ಕೊಂಕಿಸಲಾ ಶಶಿರೇಖಾ ಕರವಾಯಿತು ನಾ ತೋರ್ದೇನು ನಾಕ ಮತ್ಸ್ಯರಾಜನ ಕುವರಿಯನ್ನು ವರಿಸೆ ಮತ್ತೆತ್ತಿ ವಂಶದ ರಕ್ಷವನಿನ್ನು ವರಿಸೆ ಮತ್ತೆತ್ತಿ ವಂಶದ ರಕ್ಷವನಿನ್ನು ಪಾಂಡವರು ಅನಿವಾರ್ಯವಾಗಿ 12 ವರ್ಷ ವನವಾಸವನ್ನು ಅನುಭವಿಸಿದರು ಹಾಗೂ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದರು. ಅಜ್ಞಾತವಾಸದಲ್ಲಿ ಜ್ಞಾತರಾದರೆ ಮತ್ತೆ ಪುನಃ 12 ವರ್ಷ ವನವಾಸ, ಹೀಗೆ ಪಣವಿತ್ತಂತೆ. ಅದರಂತೆ 1 ವರ್ಷ ಅಜ್ಞಾತವಾಸಕ್ಕಾಗಿ ಅವರು ಆಯ್ದುಕೊಂಡ ಸ್ಥಳವಾದರೂ ವಿರಾಟ ರಾಜನ ಅರಮನೆ. ಅಲ್ಲಿ ನಮ್ಮ ತಂದೆಯಾದ ಅರ್ಜುನರು ಬ್ರಾಹ್ಮಣೆಯ ವೇಷವನ್ನು ತೊಟ್ಟರು. ಯುಧಿಷ್ಠಿರ ರಾಯನು ಕಂಕಭಟ್ಟ ಎಂಬ ಪೂಜಾರಿಯ ವೇಷವನ್ನು ತೊಟ್ಟ. ಭೀಮರು ನಳಪಾಕದಲ್ಲಿ ಪ್ರವೀಣನೆಂಬಂತೆ ನಳಪಾಕದ ಕೆಲಸವನ್ನು ಹಿಡಿದುಕೊಂಡ. ಅದರಂತೆ ನಕುಲ ಸಹದೇವರು ಗೋವುಗಳ ಹಾಗೂ ಹಸುಗಳ ಶುಶ್ರೂಷೆಯನ್ನು ಮಾಡುತ್ತಾ ಕಾಲ ಕಳೆದರು. ಹೀಗೆ ದಿನವನ್ನು ದೂಡುತ್ತಾ 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿದರು ಎಂಬಲ್ಲಿಗೆ ಕೊನೆಯ ಸಂದರ್ಭದಲ್ಲಿ ಕೌರವನಿಂದ ಗೋಗ್ರಹಣದ ಪ್ರಮೇಯ ಬಂದೊದಗಿತು. ಉತ್ತರ ಕುಮಾರನು ಹೆಂಗಳೆಯರ ಮುಂದೆ ಜಂಬದಿಂದ ಕೊಚ್ಚಿಕೊಂಡು ಗೋಗ್ರಹಣದಲ್ಲಿ ಗೆದ್ದು ಬರುತ್ತೇನೆಂದು ಹೇಳಿದನಾದರೂ ಅವನ ಸಾರಥಿಯನ್ನು ವಹಿಸಿದ ಬ್ರಾಹ್ಮಣೆಯ ವೇಷಧಾರಿಯಾದ ನನ್ನಯ್ಯ ಅರ್ಜುನನು ಆತನಿಂದ ಸಾಧ್ಯವಿಲ್ಲ ಎಂಬುದನ್ನು ಅರಿತನೋ ಏನೋ. ಅದರಿಂದ ಆತನನ್ನು ಗೋಗ್ರಹಣದಿಂದ ರಕ್ಷಿಸಿ ಎಲ್ಲಾ ಗೋವುಗಳನ್ನು ಸಂರಕ್ಷಿಸಿದನು. ಕೊನೆಗೆ ಅಜ್ಞಾತವಾಸದ ಅಂತ್ಯದಲ್ಲಿ ವಿರಾಟ ರಾಜನಿಗೆ ನನ್ನಲ್ಲಿರುವ 5 ಜನರು ಪಂಚ ಪಾಂಡವರೆಂದು ಅರಿತು ಮರುಗಿದನು. ಅಲ್ಲದೆ ಪಂಚ ಪಾಂಡವರೇ ನನ್ನಲ್ಲಿ ಆಶ್ರಯದಾತರಾದರೆಂದು ಬೀಗಿದನು. ಅಷ್ಟೇ ಅಲ್ಲ, ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನರಿಗೆ ಕೊಟ್ಟು ಮದುವೆ ಮಾಡಿಸುವುದಾಗಿ ಹೇಳಿದರು. ಬ್ರಾಹ್ಮಣೆಯ ವೇಷದಲ್ಲಿ ಆತ ಮಾಡಿದ್ದು ಗುರು ಶಿಷ್ಯ ವೃತ್ತಿ. ಅದರಂತೆ ನನ್ನಯ್ಯನಾದ ಅರ್ಜುನನು ಯಾವುದೇ ಕಾರಣಕ್ಕೂ ಶಿಷ್ಯೆಯನ್ನು ವರಿಸುವುದಿಲ್ಲ. ಶಿಷ್ಯೆಯನ್ನು ಅವಳು ಮಗಳಿಗೆ ಸಮಾನ. ಆದ್ದರಿಂದ ಆಕೆಯನ್ನು ನನ್ನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ಸಲಹಬೇಕೆಂದು ತಿಳಿಸಿದರು. ಅದರಂತೆ ನನ್ನ ತಂದೆಯವರ ಇಚ್ಛೆಯೆಂಬಂತೆ ಉತ್ತರೆಯನ್ನು ವರಿಸಿದೆ. ಮುಂದೆ ಸುಭದ್ರೆಯ ಅಣ್ಣನಾದ ಬಲರಾಮನ ಮಗಳು ಶಶಿರೇಖಾ, ಅವಳ ವಿವಾಹ ಪ್ರಸಂಗವು ನನ್ನ ತಾಯಿಗೆ ಶಶಿರೇಖಾಳನ್ನು ನಾನು ವರಿಸಬೇಕೆಂಬ ಅಪಾರವಾದ ಹಂಬಲ. ಅದನ್ನು ಬಲಭದ್ರರಲ್ಲಿ ತೋಡಿಕೊಂಡಾಗ ಆತ ಒಪ್ಪಲಿಲ್ಲ. ಅಲ್ಲದೆ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಅಭಿಮನ್ಯುವಿಗೆ ಕೊಡಲು ಸಾಧ್ಯವಿಲ್ಲ. ದುರ್ಯೋಧನನಿಗೆ ನಿನ್ನನ್ನು ಕೊಡಲು ಇಚ್ಛಿಸಿದ್ದೆ, ಅದು ಕೂಡ ಈಡೇರಲಿಲ್ಲ. ಆ ಕಾರಣಕ್ಕಾಗಿ ನನ್ನ ಮಗಳನ್ನಾದರೂ ಅವನ ಮಗನಾದ ಲಕ್ಷಣಿಗೆ ಕೊಟ್ಟು ಮದುವೆ ಮಾಡಿಸುವುದಾಗಿ ನಿರ್ಧರಿಸಿದ್ದೇನೆ ಎನ್ನಲಾಗಿ
ಸುಭದ್ರೆಯು ಕೋಪಗೊಂಡು ಅವರೊಡನೆ ನಾನು ಪುರದಿಂದ ಹೊರಗುಳಿಯಬೇಕಾದ ಪ್ರಸಂಗ ಬಂದೊದಗಿತು. ಪುರದಿಂದ ಹೊರಗೆ ಹೋಗಬೇಕಾದರೆ ಹಿಡಿಂಬಾವನವನ್ನು ಪ್ರವೇಶಿಸಿದೆ ನಾನು. ಹಿಡಿಂಬಾವನದಲ್ಲಿ ಘಟೋದ್ಗಜನು ಎದಿರಾದ. ಅವನನ್ನು ನಾನು ಸೋಲಿಸಬೇಕಾದ ಪ್ರಮೇಯ ಬಂದೊದಗಿದರೂ ಅವನ ಮಾಯಾ ಯುದ್ಧಗಳಿಂದ ನನಗೆ ಸೋಲಾಯಿತು. ಕೊನೆಗೆ ಅಲ್ಲಿ ಆಗಮಿಸಿದ ಹಿಡಿಂಬೆಯಿಂದ ನಾನು ಮತ್ತು ಘಟೋದ್ಗಜನು ಅಣ್ಣ ತಮ್ಮಂದಿರೆನ್ನುವುದನ್ನು ಅರಿತೆ ಎಂಬಲ್ಲಿಗೆ ಮುಂದುವರಿದು ಘಟೋದ್ಗಜನು ನನಗೆ ಮದುವೆಗಾಗಿ ಸಹಾಯ ಮಾಡುವುದಾಗಿ ತಿಳಿಸಿದ್ದಲ್ಲದೆ ಮಾಯಾ ದಿಬ್ಬಣದ ಸಮೇತ ಬಲರಾಮರ ಆಸ್ಥಾನವನ್ನು ಹೊಕ್ಕೆವು. ಅದರಂತೆ ಮದುವೆ ಎಂಬುದು ಶಾಸ್ತ್ರೋಕ್ತವಾಗಿ ನಡೆಯಿತು. ಇದರಿಂದಲೂ ಕುಪಿತಗೊಂಡ ಬಲರಾಮನು ಮುಂದೆ ಯಾವುದೇ ಕಾರಣಕ್ಕೂ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದೆ ಶಶಿರೇಖಳನ್ನು ನನಗಿತ್ತು ಪಾಣಿಗ್ರಹಣ ಮಾಡಿದನು. ಅಂತೆಯೇ ಸಂಸಾರದ ಸುಖದಲ್ಲಿ ನಾಕವನ್ನೇ ಅನುಸರಿಸಬೇಕಾದರೆ ಕೇಳುತ್ತಿರುವ ವಿಚಾರವಾದರೂ ಏನು? ದ್ರೋಣ ಮಹಾಗುರುಗಳವರು ರಚಿಸಿರಲು ಗೋಣ ಮುರಿಯುವ ಕ್ವಿಕ್ವವು, ರಚಿಸಿರಲು ಗೋಣ ಮುರಿಯುವ ವ್ಯೂಹವ ಜಾಣನಾನರಿತನಿದನು ಹಿರಿಪಿತನ ಕೋಣಲೈ ತಂದ ಹೊದನು. ಯಾವುದು ಆಗಲೇಬಾರದೆಂದು ಧರ್ಮರಾಯನು ಹಲವು ಬಾರಿ ಯೋಚಿಸಿದ್ದನು. ಯಾವ ಯುದ್ಧವು ನಡೆದರೆ ಮಾತ್ರ ನನ್ನ ಪ್ರತಿಜ್ಞೆ ಎನ್ನುವುದು ಈಡೇರುತ್ತದೆ ಎಂದು ದ್ರೌಪದಿ ಹಲವು ಬಾರಿ ಯೋಚಿಸಿದ್ದಳು. ಭೀಮರು ಅದಕ್ಕಾಗಿ ಹಾತೊರೆದಿದ್ದರು. ಅದೇ ನಡೆದು ಹೋಯಿತಲ್ಲ ಮಹಾಭಾರತದ ಯುದ್ಧ. ಯಾವಾಗ ಅಜ್ಞಾತವಾಸ ವನವಾಸವನ್ನು ಅನುಭವಿಸಿ ಹಿಂತಿರುಗಿದ ಪಾಂಡವರಿಗೆ ದುರ್ಯೋಧನು ಒಂದು ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ಸಂಧಾನಕ್ಕೆ ಕಳುಹಿಸಿದ ಕೃಷ್ಣನಲ್ಲಿ ಹೇಳಿ ಕಳುಹಿಸಿದ್ದಲ್ಲದೆ ದುರವೀಳ್ಯವನ್ನು ಇತ್ತು ಕಳುಹಿಸಿದ್ದಾನೆ ಎಂಬಲ್ಲಿಗೆ ಆತನಲ್ಲಿರುವ ಕೋಪಾಟೋಪ ನಿಮಗೆ ಅರಿವಾಗಿರಬೇಕು. ಇದರಿಂದಲೇ ಕೋಪಗೊಂಡ ದುರ್ಯೋಧನನ ಬಗ್ಗೆ ಅಸಹನೆಯೊಂದು ಮೂಡಿತು ಶ್ರೀಕೃಷ್ಣನಿಗೆ. ಅಲ್ಲದೆ ಸಂಧಾನಕ್ಕಾಗಿ ಬಂದ ಶ್ರೀಕೃಷ್ಣರನ್ನೇ ಕೊಟ್ಟುವ ಪ್ರಯತ್ನವನ್ನು ಮಾಡಿದ. ಅಲ್ಲಿಗೆ ಮಹಾಭಾರತ ಯುದ್ಧವೆಂಬುದು ಶತಸಿದ್ಧವಾಯಿತು. ಅದರಂತೆ 11 ದಿನ ಮಹಾಭಾರತ ಯುದ್ಧವೂ ಕಳೆದಿತ್ತು. ಹೆಚ್ಚೇಕೆ ಕೃಷ್ಣರು ಪಾಂಡವರ ಪಕ್ಷವನ್ನು ವಹಿಸಿದರು. ಅವರ ಯಾದವ ಸಂಪೂರ್ಣ ಸೇನೆಯು ಕುರುವಂಶವನ್ನು ಅನುಸರಿಸಿತು ಎಂಬಲ್ಲಿಗೆ ನನ್ನ ಪಿತರಾದ ಅರ್ಜುನ ದೇವರು ಈಗಷ್ಟೇ ಶಮಶಪ್ತಕರನ್ನು ಬೆನ್ನಟ್ಟಿ ದಕ್ಷಿಣ ಧ್ರುವಕ್ಕೆ ಸಾಗಿದ್ದಾರೆ. ನಿನ್ನೆ 11 ದಿನ 10 ದಿವಸ ಭೀಷ್ಮಾಚಾರ್ಯರು ಸೇನಾದಿ ಪಟ್ಟವನ್ನು ಪಡೆದುದು ಅಲ್ಲದೆ ಎದುರಾದ ಶಿಖಂಡಿಯನ್ನು ಎದುರಿಸಲಾಗದೆ ಶರಶಯೆಯಲ್ಲಿ ಮಲಗಿ ತನ್ನ ಸೇನಾದಿ ಪಟ್ಟವನ್ನು ಬಿಟ್ಟುಕೊಟ್ಟರು. ಅದರಂತೆಯೇ ಇಚ್ಛಾಮರಣಿಗಳಾದ ಭೀಷ್ಮಾಚಾರ್ಯರು ಇಂದು ಸಾಯಲಿಲ್ಲ. ಆದರೆ ದ್ರೋಣಾಚಾರ್ಯರು ಪಟ್ಟವನ್ನು ವಹಿಸಿಕೊಂಡರಾದರೂ ದುರ್ಯೋಧನನಲ್ಲಿ ಹೇಳಿದರು, ಧರ್ಮರಾಯನನ್ನು ಕಟ್ಟಿಕೊಡುತ್ತೇನೆ, ಅರ್ಜುನನೊಂದುಳಿದರೆ ನನಗೆ ಯಾವುದೇ ಪಾಂಡವರು ಲೆಕ್ಕಕ್ಕಲ್ಲ ಎಂದು ಹೇಳಿದರು. 11ನೇ ದಿನ ಆತನಿಗೆ ಧರ್ಮರಾಯನನ್ನು ಕಟ್ಟಲು ಸಾಧ್ಯವಾಗಲಿಲ್ಲ. ಅರ್ಜುನನಲ್ಲಿರುವಂತಹ ಚಾಕಚಕ್ಯತೆಯ ವಿದ್ಯೆಯಿಂದ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಎಂಬಲ್ಲಿಗೆ ಇಂದು 12ನೇ ದಿನ ಕುರುಪತಿ ದ್ರೋಣಾಚಾರ್ಯರು ಹೇಳಿದ್ದಾರೆ, ಇಂದು ಚಕ್ರವ್ಯೂಹವನ್ನು ಬಲಿಯುತ್ತೇನೆ, ಅದರಿಂದಲಾದರೂ ಧರ್ಮರಾಯನನ್ನು ಕಟ್ಟುತ್ತೇನೆ, ಆದರೆ ಅಲ್ಲಿ ಅರ್ಜುನನು ಮಾತ್ರ ಸುಳಿಯಬಾರದು ಎಂದು ನುಡಿದಿದ್ದಾನೆ ಏನೋ. ಅದರಂತೆ ಅರ್ಜುನ ಶ್ರೀಕೃಷ್ಣರು ಶಮಶಪ್ತಕರನ್ನು ಬೆನ್ನಟ್ಟಿ ದಕ್ಷಿಣ ಧ್ರುವಕ್ಕೆ ಸಾಗಿದ್ದಾರೆ. ಈಗ ಒಳ ಪ್ರವೇಶಿಸುವ ಗಂಡಾದರೂ ಯಾರಿದ್ದಾರೆ ಎನ್ನುವ ಎಂದು ಚಿಂತಿಸುತ್ತಾ ದುರ್ಯೋಧನನು ಧರ್ಮರಾಯನು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ ಎಂಬಲ್ಲಿಗೆ ನಾನು ತೆರಳಿ ಅವರಲ್ಲಿ ನುಡಿದದ್ದಾದರೂ ಹೇಗೆ? ಸೂರ್ಯನೆಂದರೆ ತೇಜವ, ಸೂರ್ಯನೆಂದರೆ ತೇಜವ, ಅಂತೆಯೇ ಶೌರ್ಯವಿ ಅಭಿಮನ್ಯು, ಅಂತೆಯೇ ಶೌರ್ಯವಿ ಅಭಿಮನ್ಯುವ, ಕಾರ್ಯ
ದೇಶವನ್ನು ಗೊಳಿಸುವೆ ಕೊಳುವೆಂದು ಆರ್ಯನಾಥನ ಬೇಡಿದ. ಅಯ್ಯ ಧರ್ಮರಾಯ, ನನ್ನ ದೊಡ್ಡಪ್ಪ, ಹೆದರದಿರು, ಚಿಂತಿಸದಿರು. ಚಕ್ರವ್ಯೂಹವೆಂದು ಭೇದಿಸುವುದು ನನಗೆ ಯಾವುದೇ ಕಾರಣಕ್ಕೂ ದೊಡ್ಡ ಕಾರ್ಯವೇ ಅಲ್ಲ. ಹಲವಾರು ವ್ಯೂಹಗಳ ಭೇದನವನ್ನು ನಾನು ಕಲಿತಿದ್ದೇನೆ. ಅಷ್ಟೇ ಅಲ್ಲ, ಚಕ್ರವ್ಯೂಹವನ್ನು ಭೇದನವನ್ನು ಬಾಲ್ಯದಲ್ಲಿಯೇ ಕಲಿತಿದ್ದೇನೆ. ಚಕ್ರವ್ಯೂಹವನ್ನು ಭೇದಿಸಿ ಒಳನುಗ್ಗುತ್ತೇನೆ. ಚಕ್ರವ್ಯೂಹ ಅಷ್ಟೇ ಏಕೆ, ಇರುವುದು ಒಂದು 16-17 ವ್ಯೂಹ. ಚಕ್ರವ್ಯೂಹವು ಅಷ್ಟೇ ಅಲ್ಲ, ಕ್ರೌಂಚ ವ್ಯೂಹ, ಮಕರ ವ್ಯೂಹ, ಕೂರ್ಮ ವ್ಯೂಹ, ತ್ರಿಶೂಲ ವ್ಯೂಹ, ಕಮಲ ವ್ಯೂಹ, ಶಕಟ, ಶ್ರೀಶಕಟ, ದೇವ, ಹಸುರ, ಕಮಲ, ಮಲ, ಯಾವುದೇ ವ್ಯೂಹಗಳೇ ಇರಲಿ, ಅವುಗಳನ್ನು ಭೇದಿಸಿ ಒಳನುಗ್ಗಿ ಶತ್ರುಗಳನ್ನು ಸಂಹರಿಸಿ ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ, ಹೆದರುವ ಅಗತ್ಯವಿಲ್ಲ, ಅಪ್ಪಣೆಯನ್ನು ಕೊಡಿ ಎಂದು ಧರ್ಮರಾಯರಲ್ಲಿ ಕೇಳಿದಾಗ ಅವರ ಉತ್ತರವಾದರೂ ಏನಾಗಿತ್ತೆಂದರೆ, ದ್ರೋಣ ಕೃಪ ಶಲ್ಯ ಶಕುನಿ ದ್ರೋಣ ಕೃಪ ಶಲ್ಯ ಶಕುನಿ ರೋಷಸೇನ ಕರ್ಣ ಕೌರವರು ರಣದಿ ರೋಷಸೇನ ಕರ್ಣ ಕೌರವರು ರಣದಿ ಹೆಣಗಲಾಪುದೆಯನ್ನಲು ಸಿಂಹಕ್ಕೆ ಆನೆ ಕುರಿಯು ಬಡಕಲು ಸಿಂಹಕ್ಕೆ ಆನೆ ಕುರಿಯು ಬಡಕಲು. ಮಗನೇ ಅಭಿಮನ್ಯು, ನಿನಗೆ ಅಂತಹ ಕುರುವಂಶವನ್ನು ಅಥವಾ ಕುರುವಂಶಕ್ಕೆ ತಿಲಕಪ್ರಾಯರಾದ ದ್ರೋಣಾದಿ ಕರ್ಣರನ್ನು ಗೆಲ್ಲಲು ಸಾಧ್ಯವೇ ಎಂದು ಧರ್ಮರಾಯರು ನುಡಿದರು. ಅಲ್ಲದೆ ಅವರ ಪ್ರಕಾರ ನಾನಿನ್ನು ಬಾಲ್ಯಾವಸ್ಥೆಯಲ್ಲಿ ಇರುವಂತಹ ಬಾಲಕಂದನಂತೆ. ನನ್ನಿಂದ ಆ ಕುರುವಂಶದ ಚಕ್ರವ್ಯೂಹವನ್ನು ಭೇದಿಸಲು ಸಾಧ್ಯವೇ? ದ್ರೋಣರೋ ಬಿಲ್ಲು ಹಿಡಿದು ನಿಂತರೆಂದಾದರೆ ಸಾಕ್ಷಾತ್ ಶಿವನೇ ಬಂದು ಎದುರಾದರೂ ಆತನು ಸೋಲುವ ಮಾತಿಲ್ಲ. ದುರ್ಯೋಧನನು ಕಪಟದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸೋಲಿಸಬಲ್ಲ. ಶಕುನಿಯೋ ಆಗಾಗ ಯುದ್ಧಕ್ಕಾಗಿ ಕಪಟ ಸೂತ್ರಗಳನ್ನು ಹಣೆಯುತ್ತಲೇ ಇರುತ್ತಾನೆ. ಕರ್ಣರ ಎದುರಾಗಿ ಅರ್ಜುನನೊಬ್ಬನೇ ಸಾಟಿಯಾಗಿರುತ್ತಾನೆ ಎಂಬಲ್ಲಿಗೆ ಈ ಚಕ್ರವ್ಯೂಹ ಭೇದನವನ್ನು ನಿನಗೆ ಸಾಧ್ಯವೇ ಮಗುವೆ? ಅಷ್ಟೇ ಅಲ್ಲ, ಚಕ್ರವ್ಯೂಹ ಭೇದಿಸಲು ನಾವು ನಾಲ್ವರು ಪ್ರಯತ್ನಿಸಿದೆವು. ಒಳಗೆ ಹೋಗುವುದನ್ನು ಬಿಡು, ದಾರಿಯಲ್ಲಿಯೇ ತಡೆಯಲಾಯಿತು. ಅಷ್ಟೇ ಅಲ್ಲ, ನನ್ನ ತಮ್ಮರಾದ ನಕುಲ ಸಹದೇವರು ಜರ್ಜರಿತರಾಗಿ ಹೊರಗಡೆ ಬಂದರು ಎಂಬಲ್ಲಿಗೆ ಚಕ್ರವ್ಯೂಹ ಭೇದನಕ್ಕಾಗಿ ನಿನ್ನಂಥ ಬಾಲನನ್ನು ಒಳಗೆ ಕಳುಹಿಸಿ ಮೃಗಕ್ಕೆ ಔತಣವಿತ್ತಂತೆ ನಿನ್ನ ತಂದೆ ಬಂದಾಗ ನಾನು ಏನೆಂದು ಉತ್ತರ ಕೊಡಲಿ ಕಂದ? ನಿನಗೆ ಅಂಥವರೊಡನೆ ಹೋರಾಡಿ ಗೆಲ್ಲಲು ಸಾಧ್ಯವೇ ಇಲ್ಲ ಎಂಬಲ್ಲಿಗೆ ನಾನು ನುಡಿದೆ, ಅಯ್ಯ ತಂದೆ, ನೀವು ಹೇಳಿದಂತೆಯೇ ಚಕ್ರವ್ಯೂಹ ಭೇದನಕ್ಕಾಗಿ ಬಿಲ್ವಿದ್ಯೆ ಎನ್ನುವುದು ಅತಿಯಾಗಿ ಅಗತ್ಯವಾಗಿ ಬೇಕು. ಅದರಂತೆ ಗದಾಯುದ್ಧದಲ್ಲಿ ಪ್ರವೀಣತೆಯನ್ನು ಹೊಂದಿದಂತಹ ಭೀಮಾದಿ ನಿಮಗಾಗಲಿ ಚಕ್ರವ್ಯೂಹ ಭೇದನವು ಸಾಧ್ಯವಿಲ್ಲ. ಅಲ್ಲದೆ ಚಕ್ರವ್ಯೂಹದ ಒಳಗೆ ಹೊಕ್ಕಲು ನಿರ್ದಿಷ್ಟವಾದ ಮಾರ್ಗವನ್ನು ಅನುಸರಿಸಿದರೆ ಮಾತ್ರ ಚಕ್ರವ್ಯೂಹ ಭೇದನವೆಂಬುದು ಸಾಧ್ಯ. ಅದಲ್ಲದೆ ನೀವು ಈಗ ತಾನೇ ನುಡಿದಂತೆ ಶಲ್ಯರಾಗಲಿ, ಕೃಪರಾಗಲಿ, ಅಲ್ಲದೆ ಕರ್ಣಾದಿ ನಾಯಕರೇ ಆಗಲಿ, ಅವರೆಲ್ಲ ನನಗೆ ಲೆಕ್ಕಕ್ಕೆ ಅಲ್ಲ. ಹೆಚ್ಚೇಕೆ ಸಿಂಹದ ಮುಂದೆ ಆನೆ ಕುರಿಗಳು ಹೇಗೆ ಬಡಕಲೋ ಅವರೆಲ್ಲ ನನ್ನ ಮುಂದೆ ತೃಣಕ್ಕೆ ಸಮಾನ. ಚಕ್ರವ್ಯೂಹವನ್ನು ಭೇದಿಸಿ ಒಳನುಗ್ಗುತ್ತೇನೆ. ನನ್ನೊಂದಿಗೆ ನೀವೆಲ್ಲರೂ ಒಳಗೆ ನುಗ್ಗಿ. ಭೇದಿಸಿ ಕೊಟ್ಟ ಮಾತ್ರಕ್ಕೆ ಒಳಗೆ ನುಗ್ಗಿದ ಮೇಲೆ ಚಕ್ರವ್ಯೂಹವನ್ನು ಕಾಳಕಾಳಿಯಾಗಿ ಹೋರಾಡಿ ಭೇದಿಸಿ ಕುರುವಂಶದ ಸೈನ್ಯವನ್ನು ನುಚ್ಚುನೂರು ಮಾಡೋಣ, ನನಗೆ ಅಪ್ಪಣೆಯನ್ನು ಕೊಡಿ ಎಂದು ಬೇಡಿದಾಗ ಅವರ ಪ್ರತಿಕ್ರಿಯೆಯಾದರೂ ಹೇಗಿತ್ತೆಂದರೆ, ಹರಸಿಯನ್ನನು ಬೀಳುಗೊಂಡನು, ಹರಸಿಯನ್ನನು ಬೀಳುಗೊಂಡನು,
ಭರಿತ ಬಾರದಿ ತಾಯಿ ಕಳುವಲು ತರುಣಿ ಉತ್ತರೆ ಶಶಿಯು ಕಂಬನಿ ದುಂಬಲು ಭರಿತ ಬಾರದಿ ತಾಯಿ ಕಳುಹಲು ತರುಣಿ ಉತ್ತರೆ ಶಶಿಯು ತರುಣಿ ಉತ್ತರೆ ಶಶಿಯು ಕಂಬನಿ ದುಂಬಲು ಪೊರಾಟು ಬಂದೆನೋ ನೋ ಪೊರಾಟು ಬಂದೆನೋ ಆ ಚಕ್ರವ್ಯೂಹದ ಭೇದನಕ್ಕಾಗಿ ನಿನ್ನನ್ನೊಬ್ಬನೇ ಕಳುಹಿಸಲು ಸಾಧ್ಯವಿಲ್ಲ. ಅದರಂತೆಯೇ ನಿನ್ನೊಡನೆ ನಾವು ಭೀಮರು ಹಾಗೂ ನಕುಲ ಸಹದೇವರಾದಿ ಎಲ್ಲ ಸುಭಟರು ಬರುತ್ತೇವೆ. ನೀನು ಚಕ್ರವ್ಯೂಹವನ್ನು ಭೇದಿಸಿಕೊಡು ಸಾಕು. ಹಾಗೂ ಯಾವುದೇ ಕಾರಣಕ್ಕೂ ಭೀಮನು ನಿನ್ನ ನೆರಳಿನಂತೆ ಅನುಸರಿಸುತ್ತಾನೆ, ಅವನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನೀನು ವ್ಯವಹರಿಸುವಂತಿಲ್ಲ ಎಂದು ನುಡಿದು ಒಪ್ಪಿಗೆಯನ್ನೇನೋ ಕೊಟ್ಟರು. ಆದರೆ ನನಗೆ ತೊಂದರೆ ಆದದ್ದು ಮಾತ್ರ ನನ್ನ ತಾಯಿಯಿಂದ ಒಪ್ಪಿಗೆ ಪಡೆಯಲು. ಹೆತ್ತ ತಾಯಿಯನ್ನು ಮರೆತು ಯುದ್ಧಕ್ಕೆ ಹೊರಡಲು ಸಾಧ್ಯವಿದೆಯೇ? ಆಕೆಯನ್ನೊಮ್ಮೆ ಬೇಡಿ ಒಪ್ಪಿಗೆಯನ್ನು ಪಡೆದು ಹೊರಡುತ್ತೇನೆ ಎಂದು ಹೋಗಲಾಗಿ ಆಕೆಯೋ ನಿನ್ನನ್ನು ಯಾವುದೇ ಕಾರಣಕ್ಕೂ ಯುದ್ಧ ಭೂಮಿಗೆ ಕಳುಹಿಸಲಾರೆ, ನಿನ್ನ ತಂದೆ ಪಾರ್ಥನಿದ್ದರೆ ಮಾತ್ರ ಅವರೊಡನೆ ಬೇಕಾದರೆ ಯುದ್ಧಕ್ಕೆ ಕಳುಹಿಸುತ್ತಿದ್ದೆ. ಆದರೆ ಈಗ ಹೂಡಿದಂತಹ ಚಕ್ರವ್ಯೂಹವನ್ನು ನಿನ್ನಿಂದ ಭೇದಿಸಲು ಸಾಧ್ಯವಿಲ್ಲ. ಹೆಚ್ಚೇಕೆ ಅಲ್ಲಿರುವ ಅಂತಹ ಸುಭಟರೊಡನೆ ನೀನು ಹೋರಾಡಿ ಗೆಲ್ಲಲೂ ಸಾಧ್ಯವಿಲ್ಲ. ಅಲ್ಲದೆ ನಿನ್ನನ್ನು ನಾನು ಯುದ್ಧಕ್ಕೆ ಕಳುಹಿಸಿದೆ ಎಂದಾದರೆ ಪಾರ್ಥ ಶ್ರೀಕೃಷ್ಣರು ಬಂದು ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ? ಅಂತಹ ಪ್ರಸಂಗವೊಂದು ಮೊದಲೇ ಬರುತ್ತದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿದ್ದರೆ ನನಗೆ ಮೊದಲೇ ತಿಳಿಸುತ್ತಿದ್ದರು. ಅಂತಹ ಪ್ರಸಂಗವೇನು ಒದಗುವುದಿಲ್ಲ ಎಂಬ ಕಾರಣಕ್ಕೆ ಅವರು ಇಂತಹ ಮಾಹಿತಿಯನ್ನು ನೀಡಿಲ್ಲ. ಆದ ಕಾರಣಕ್ಕೆ ನೀನು ಚಕ್ರವ್ಯೂಹವನ್ನು ಹೊಗ್ಗಿ ನಿನ್ನ ಶಿರವನ್ನು ಚಂಡಾಡಲು ಅವರು ಯಾವುದೇ ಕಾರಣಕ್ಕೂ ಹೇಸುವುದಿಲ್ಲ ಮಗನೇ. ಆದ ಕಾರಣಕ್ಕೆ ನೀನು ಯಾವುದೇ ಕಾರಣಕ್ಕೂ ಯುದ್ಧ ಭೂಮಿಗೆ ಹೊರಡಬಾರದು ಎಂಬಲ್ಲಿಗೆ ಆಕೆಯನ್ನು ಸಮಾಧಾನಿಸಲು ಹೊಸುಗ ಹಲವಾರು ಕಥೆಗಳನ್ನು ನುಡಿದೆ. ಅಮ್ಮ, ಅಲ್ಲಿ ನೋಡು, ಯುದ್ಧ ಭೂಮಿಯಲ್ಲಿ ಹಲವಾರು ಯೋಧರ ತಲೆಗಳು ಬಿದ್ದಿವೆ. ಅವರಾರಾದರೂ ತಮ್ಮಗಾಗಿ ಅಥವಾ ತಮಗೆ ಸಿಂಹಾಸನ ದೊರೆಯುತ್ತದೆ ಎಂಬ ಕಾರಣಕ್ಕಾಗಿ ಹೋರಾಟಕ್ಕಿಳಿದಿದ್ದಾರೆ. ಕೇವಲ ಧರ್ಮ ಅಧರ್ಮ ಯುದ್ಧದಲ್ಲಿ ಧರ್ಮಕ್ಕೆ ಜಯ ದೊರಕಬೇಕೆಂಬ ಕಾರಣಕ್ಕೆ ಯುಧಿಷ್ಠಿರರ ಪರವಾಗಿ ಹೋರಾಡಿದ ಅದೆಷ್ಟೋ ಯೋಧರು ತಲೆಯನ್ನು ಕಡಿದುಕೊಂಡು ಯುದ್ಧ ರಂಗದಲ್ಲಿ ಬಿದ್ದಿದ್ದಾರೆ. ಅವರಲ್ಲಿಯೂ ಎಷ್ಟೋ ಜನ ತಾಯಿಯನ್ನು ಕಳೆದುಕೊಂಡಿಲ್ಲವೇ? ಅಥವಾ ನಿನ್ನಂತೆಯೇ ಅದೆಷ್ಟೋ ತಾಯಂದಿರು ನನ್ನ ಮಗನ ಬರುವಿಕೆಗಾಗಿ ಹಾತೊರೆದು ಕಾದಿಲ್ಲವೇ? ಯಾರೊಬ್ಬನೋ ನನ್ನ ಪತಿ ಈಗ ಬರುತ್ತಾನೆ, ಇನ್ನೊಂದು ಗಳಿಗೆ ಬರುತ್ತಾಳೆ ಎಂದು ಕಾದಂಥ ಸತಿಗೆ ಬಂದದ್ದು ಮಾತ್ರ ಪತಿಯ ಜೀವವಿಲ್ಲದ ಮೃತದೇಹ. ಹೆಚ್ಚೇಕೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕಾದು ಕುಳಿತರೂ ಅವರಿಗೆ ಅವರ ಜೀವಂತವಾಗಿ ಬರಲಿಲ್ಲ ಎಂಬಷ್ಟಕ್ಕೆ ಈ ಮಹಾಭಾರತ ಯುದ್ಧದಲ್ಲಿ ಹಲವಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಾನು ಮಾತ್ರ ಅಂತಹ ಪರಿಸ್ಥಿತಿಯನ್ನು ತಂದೊಡ್ಡಲಾರೆ. ಯಾವುದೇ ಕಾರಣಕ್ಕೂ ಗೆದ್ದುಕೊಂಡೇ ಬರುತ್ತೇನೆ. ಒಂದು ವೇಳೆ ನಾನು ಹೋಗದೇ ಹೋದರೆ ಅದಿಷ್ಟು ಜನ ಯೋಧರ ತಂದೆ ತಾಯಂದಿರು ಮುಂದೊಂದು ದಿನ ನುಡಿಯುವುದಿಲ್ಲವೇ ತಾಯಿ? ದೊಡ್ಡಪ್ಪನವರು ಒಪ್ಪಿಗೆ ಕೊಟ್ಟರೂ ತಾಯಿ ಮಾತ್ರ ಒಪ್ಪಿಗೆಯನ್ನು ನೀಡದೆ 4 ಗೋಡೆಯಲ್ಲಿ ಭದ್ರವಾಗಿರಿಸಿ ಅಭಿಮನ್ಯುವಿನ ದೇಹವನ್ನು ಕಾದಳು ಎಂಬಲ್ಲಿಗೆ ನೀನಾದರೂ ಬದುಕುಳಿಯುವುದುಂಟೆ? ಆ ಮಾತನ್ನು ಕೇಳಿ ನಾನಾದರೂ ಉಳಿಯುವುದುಂಟೆ ಅಮ್ಮ ಎನ್ನುತ್ತಾ ಆಕೆಯನ್ನು ಒಪ್ಪಿಗೆಯನ್ನು ಕೇಳಿದರೂ ಸಾಧ್ಯವಾಗಲಿಲ್ಲ. ಆದರೂ ಅವಳ ಕಾಲ ಧೂಳನ್ನು ಹಣೆಗೆ ಒರೆಸಿಕೊಂಡು ಬರುತ್ತಾ ಆಕೆ ನಿಂತಲ್ಲಿಯೇ 3 ಪ್ರದಕ್ಷಿಣೆಯನ್ನು ಹಾಕಿಕೊಂಡು, ಅಲ್ಲದೆ ಮುಂದೆ ನನ್ನ ಹೆಂಡತಿಯಾದ ಶಶಿರೇಖಾ ಮತ್ತು ಉತ್ತರೆಯಲ್ಲಿಯೂ
ಹೋಗಿ ಬರುತ್ತೇನೆಂಬಷ್ಟೇ ಮಾತನ್ನು ಹೇಳಿ ಅವರು ಕಂಬನಿಯನ್ನು ಗರೆಯುತ್ತಾ ನಿಂದರು. ಎಂಬಲ್ಲಿಗೆ ಹೊರಟು ಬಂದದ್ದಾದರೂ ಹೇಗೆ? 7 ಸುತ್ತು ಕೋಟೆ 7 ಗುಟ್ಟು ಸೋಗ ರಚಿಸಿ ಕೊಳುಗುಳದಲ್ಲಿ ಓರ್ವನುಳಿಸಿ ಕೀಳು ತಲದಿ ಬೆಂಬಲವನ್ನು ತಡೆದ ಸೈಂಧವ 7 ಸುತ್ತಿನ ಕೋಟೆ ಬಲಿದು ನಿಂದವನು ಕುಂಭಜ. ಅಲ್ಲದೆ ಹೊರಡುವ ಕ್ರಮವಾದರೂ ಹೇಗೆ? ಸುಮಿತ್ರನೊಡನೆ ಸಾರಥಿಯನ್ನು ವಹಿಸಿಕೊಳ್ಳಲು ಹೇಳಿದೆ. ಅವನ ಸಾರಥಿತನದಲ್ಲಿ ರಥದಲ್ಲಿ ಬೇಕಾದ ಆಯುಧಗಳನ್ನು ಹಾಕಿಕೊಂಡೆ. ಅಲ್ಲದೆ ನಾನೇ ನಿಂತು ಮಾಡಿಸಿದಂತಹ ಹಲವಾರು ಬಾಣಗಳನ್ನು ಬತ್ತಳಿಕೆ ತುಂಬಿಸಿಕೊಂಡು ಸುಮಿತ್ರನಿಗೆ ರಥವನ್ನು ನಡೆಸಲು ಹೇಳಿದಾಗ ಸುಮಿತ್ರನೂ ಒಮ್ಮೆ ಬೆರಗಾದ. ಅಂತಹ 7 ಸುತ್ತಿನ ಚಕ್ರವ್ಯೂಹವನ್ನು ಭೇದಿಸಲು ನಿನಗೆ ಸಾಧ್ಯವೇ ಎಂದು ಕೇಳಲಾಗಿ, ಹೆದರದಿರು ಸುಮಿತ್ರ, ಸಾಕ್ಷಾತ್ ಹರನೇ ಬಂದರು ಅವನ ಹಣೆಯಲ್ಲೂ ಬೆವರನ್ನು ತರಿಸುತ್ತೇನೆ. ಹೆಚ್ಚೇಕೆ ಶ್ರೀಕೃಷ್ಣ ಪರಮಾತ್ಮನೇ ಎದುರೇ ಬಂದು ನಿಂತರೂ ಅವನೊಡನೆ ಹೋರಾಡಿ ಗೆಲ್ಲುತ್ತೇನೆ. ಅಷ್ಟೇ ಅಲ್ಲ, ಅರ್ಜುನನೇ ಎದುರು ಅಲ್ಲ, ನನ್ನ ತಂದೆಯೇ ಎದುರಾಗಿ ಬಂದರು ಅವರನ್ನು ಗೆದ್ದು ತೋರಿಸುತ್ತೇನೆ. ಎದುರದಿರು, ನನ್ನಲ್ಲಿರುವ ಪರಾಕ್ರಮ ನಿನಗೆ ತಿಳಿಯದು, ರಥಕ್ಕೆ ವಾಯುವೇಗವನ್ನು ನೀಡು ಎಂಬಲ್ಲಿಗೆ ನನ್ನ ಸಾರಥಿ ಸುಮಿತ್ರನು ಚಕ್ರವ್ಯೂಹದ ಎದುರುಗಡೆ ತಂದು ರಥವನ್ನು ನಿಲ್ಲಿಸಿದ್ದಾನೆ. ನೋಡುವುದಾದರೂ ಏನು? 7 ಸುತ್ತಿನ ಕೋಟೆ ಇದೆ. ಸವ್ಯವಾಗಿ ಕೋಟೆ ತಿರುಗುತ್ತಾ ಇದೆ. ಚದುರಂಗ ದಳವು ಕೋಟೆಯನ್ನು ಆವರಿಸಿದೆ. ಈ ಚಕ್ರವ್ಯೂಹದ ಕೋಟೆಯ ವಿಶೇಷತೆ ಏನೆಂದರೆ, ಯಾವುದಾದರೂ ಒಬ್ಬ ಯೋಧನನ್ನು ಕೊಂದು ಕಳೆಯಿದರೂ ಅವನ ಎಡಪಕ್ಕದಲ್ಲಿರುವ ಅಲ್ಲ ಬಲಪಕ್ಕದಲ್ಲಿರುವ ಯೋಧನು ಆ ಬಿಟ್ಟುಳಿದ ಸ್ಥಾನವನ್ನು ತುಂಬುತ್ತಾನೆ. ಇದನ್ನರಿತು ನಾನು ಒಮ್ಮೆಲೆ 3 ಜನ ಯೋಧರನ್ನು ಕೊಂದುತ್ತಾ ಒಳಗೆ ನುಗ್ಗಿ ಹೊರಟಲ್ಲಿಗೆ ಹಿಂದೆ ನೋಡುವುದೇನು, ಸೈಂಧವನು ತಡೆದು ನಿಲ್ಲಿಸಿದ್ದಾನೆ ಭೀಮಾದಿ ನಾಯಕರನ್ನು. ಹೇಗೆ? ಭೀಮ, ನಕುಲ, ಸಹದೇವರು ಅಲ್ಲ ಯುಧಿಷ್ಠಿರ ದೇವರು, ಇವರನ್ನು ಈ ಸೈಂಧವನು ತಡೆಯಲು ಸಾಧ್ಯವೇ? ಹಳೆಯ ಕಥೆಯೊಂದು ನೆನಪಾಯಿತಲ್ಲ. ಅಂದು ಪಂಚ ಪಾಂಡವರು ವನವಾಸದಲ್ಲಿರಬೇಕಾದರೆ ತಾಯಿ ದ್ರೌಪದಿಯನ್ನು ಇದೇ ಸೈಂಧವನಲ್ಲವೇ ಹೊತ್ತು ಸಾಗಿದ್ದು? ಈ ಸೈಂಧವ ಬೇರಾರೂ ಅಲ್ಲ, ದುರ್ಯೋಧನನ ತಂಗಿ ದುಶ್ಶಲೆಯ ಗಂಡ. ಈತನಿಗೆ ಕಾಮಾತುರತೆ ಏನು ಕಡಿಮೆ ಇಲ್ಲ. ಹೆಚ್ಚೇಕೆ ದ್ರೌಪದಿಯನ್ನೇ ಅಪಹರಿಸಿದ್ದಾನೆ ಎಂದರೆ ದ್ರೌಪದಿಗೂ ಈಕೆಗೂ ವರಸೆಯಲ್ಲಿ ಅಣ್ಣ ತಂಗಿಯ ಸಂಬಂಧ. ಇದನ್ನೂ ಅರಿಯದ ಆತ ಕರೆದುಕೊಂಡು ಹೋದಾಗ ಪಂಚ ಪಾಂಡವರು ಬೆನ್ನಟ್ಟಿ ತೆರಳಿ ಆತನನ್ನು ಸೋಲಿಸಿದ್ದಲ್ಲದೆ ಆತನ ತಲೆಯನ್ನು ಬೋಳಿಸಿ ಕಳುಹಿಸಿದರು. ಅಲ್ಲದೆ ದುಶ್ಶಲೆಯ ಗಂಡನೆಂಬ ಮಾತ್ರಕ್ಕಷ್ಟೇ ಆತನನ್ನು ಜೀವಂತವಾಗಿ ಉಳಿಸಿದರು. ಆದರೂ ಈತ ಬೆದರದೆ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾನೆ. ಅಲ್ಲದೆ ಪಂಚ ಪಾಂಡವರನ್ನು ಸೋಲಿಸುವ ವರವನ್ನು ಕೇಳುತ್ತಾನೆ. ಆದರೆ ಶಿವನು ತಥಾಸ್ತು ಎಂದು ನುಡಿದರೂ ಯಾವಾಗ ಅರ್ಜುನನು ಶ್ರೀಕೃಷ್ಣನ ರಥದಲ್ಲಿರುತ್ತಾನೆಯೋ ಆಗ ಮಾತ್ರ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಆದರೆ ಮಿಕ್ಕುಳಿದ ಪಾಂಡವರನ್ನು 1 ದಿನದ ಮಟ್ಟಿಗೆ ನೀನು ಸೋಲಿಸಬಲ್ಲೆ ಎಂದು ವರವನ್ನು ನೀಡುತ್ತಾರೆ. ಅದರಂತೆ ಆ ವರವನ್ನು ಉಪಯೋಗಿಸಿಕೊಂಡೇ ಅಲ್ಲವೇ ಇವರು ಚಕ್ರವ್ಯೂಹದ ದ್ವಾರದಲ್ಲಿ ಸೈಂಧವನನ್ನು ನಿಲ್ಲಿಸಿದ್ದು. ಸೈಂಧವನು ತಡೆದು ನಿಲ್ಲಿಸಿದ ಮಾತ್ರಕ್ಕೆ ನನ್ನಲ್ಲಿರುವ ಶಕ್ತಿಗೇನು ಕಡಿಮೆ ಇಲ್ಲ. ಒಳಗೆ ನುಗ್ಗುತ್ತೇನಂತೆ, ಒಳಗೆ ನಡೆಯುವ ಪರಿಯಾದರೂ ಹೇಗೆ? ತರಳನೆಂಬ ಪರಿಯ ತೊರೆದು ಸರಳನೆಸೆವ ವೀರರಿವರು ಬರಿದ ದೋಷದಿಂದ ಗುರುವ ಸುತನ ಕೊಂದನು. ಒಳಗೆ ನುಗ್ಗಿ ಎದುರಾದ ಸುಭಟರನ್ನು ಬಿಲ್ವಿದ್ಯೆಯ ಮೂಲಕ ಹತವನ್ನಾಗಿ ಮಾಡಿಸಿದ್ದೇನೆ.
ಅಲ್ಲದೆ ಎದುರಾದ ಯಾರೊಬ್ಬ ಯೋಧನನ್ನು ಬಿಡಲಿಲ್ಲ ಎಂಬಲ್ಲಿಗೆ ಎದುರಾದ ದುರ್ಯೋಧನನ ಮಾತಾದರೂ ಹೇಗೆ? ಬಲ ಮೆಚ್ಚಿದೆ ಮಗನೇ. ಅರ್ಜುನ ಕೃತಾರ್ಥನಾದ. ನಿನ್ನ ತಾಯಿ ಸುಭದ್ರೆ 7 ಕಲ್ಪಗಳ ಶಿವನನ್ನು ಆರಾಧಿಸಿ ವ್ರತವನ್ನು ಮಾಡಿ ನಿನ್ನನ್ನು ಹಡೆದಿರಬೇಕು. ನಿನ್ನ ಏಳ್ಗೆ ಎಂಬುದು ಕುರುವಂಶದ 2 ಕೌಲುಗಳಿಗೂ ಸದ್ಗತಿಯನ್ನು ತಂದೊಡ್ಡುತ್ತದೆ. ನಾನು ವೈರವನ್ನು ಮರೆತೆ, ನಿನ್ನೊಡನೆ ನಾನು ಯುದ್ಧವನ್ನು ಮಾಡುವುದಿಲ್ಲ ಎಂದು ಮಾತನಾಡಿದಾಗ, ಅಯ್ಯ ಕುರುವಂಶಜ, ನಿನ್ನ ಮಾತಿಗೆ ನಾನು ನಗಬೇಕೋ ಅಳಬೇಕೋ ಎಂದು ತಿಳಿಯುವುದಿಲ್ಲ. ಅಲ್ಲದೆ ಹೋದರೆ ರಣಾಂಗದಲ್ಲಿ ಈಗ ನೀನು ಸಂಬಂಧದ ಕುರಿತು ಮಾತನಾಡುತ್ತೀಯ. ಅಲ್ಲದೆ ಹೋದರೆ ನನ್ನಂತಹ ಬಾಲರೊಡನೆ ನೀನು ಹೋರಾಡುವ ಪರಿಯಾದರೂ ಹೇಗಿರಬೇಕು? ನಿನಗೆ ಆದರೆ ಈ ಬಾಣವನ್ನು ನೀನು ಸೈರಿಸಿ ನೋಡು ಎನ್ನುತ್ತಾ ಅವನೊಡನೆ ಬಾಣದ ಆಘಾತವನ್ನು, ಬಾಣದ ಮಳೆಯನ್ನೇ ಗರೆದೆ ಎಂಬಲ್ಲಿಗೆ ದ್ರೋಣರು ಅಕಟ ಎಂದು ಕೂಗಿದರು. ಅತ್ತ ತಿರುಗಿದರೆ ದ್ರೋಣರ ಮಾತಾದರೂ ಹೇಗೆ? ಅಕಟ, ರಣದ ಆಯ ತಪ್ಪಿತು, ರಾಯನು ಬಲಿಯಾಗಲಿದ್ದಾನೆ. ಕೌರವ ಅನುಯಾಯಿಗಳೇ ಹೊರಡಿ, ಮಗನೇ ಅಶ್ವತ್ಥಾಮ ಹಿಡಿ ನಿನ್ನ ಗದೆಯನ್ನು, ರಾಧೇಯ ಹೊರಡು, ದುಶ್ಯಾಸನರ ಅನುಜರೇ ಅವನ ಬೆಂಬಲಕ್ಕೆ ಹೊರಡಿ, ಮಾರಿಗೌತಣವಾಗಲಿದ್ದಾನೆ ರಾಯ ಎಂದು ನುಡಿದಲ್ಲಿಗೆ ಎದುರಾದನು ದುರ್ಯೋಧನನ ಮಗ ಲಕ್ಷಣ. ಅವನನ್ನು ಬಾಣದಿಂದ ಎದುರಿಸುವಲ್ಲಿಗೆ ಒಂದು ಬಾಣವೆಂಬುದು ನನ್ನ ಎಡ ತೋಳಿಗೆ ಬಂದು ತಾಗಿತು. ಬಿಡಲಿಲ್ಲ. ಹಿಡಿದ ಬಿಲ್ಲನ್ನು ಹಿಡಿಯುತ್ತಾ ಬಿಡಿದ ಚಿಂಜಿನಿಯನ್ನು ಕಿವಿಯಷ್ಟು ಎತ್ತರಕ್ಕೆ ಎಳೆದು, ಮಗನೇ ನೋಡು, ನಿನ್ನ ತಂದೆ ದುರ್ಯೋಧನ ಅಲ್ಲಿ ನಿಂತಿದ್ದಾನೆ, ಇದೇ ಕೊನೆಯ ಬಾರಿಗೆ ಅವನಲ್ಲಿ ನೋಡು, ಇದೋ ನಿನ್ನ ಕೊನೆಯ ಕಣ್ಣುಗಳು ಎನ್ನುತ್ತಾ ಎಸೆದು ಬಿಟ್ಟೆ ನನ್ನ ಬಾಣವನ್ನು. ಒಂದೇ ಹೊಡೆತಕ್ಕೆ ಅವನ ಮುಂಡವೆಂಬುದು ಬೇರೆ ಆಯಿತು. ಅಷ್ಟುದ್ದಕ್ಕೆ ಹಾರಿ ನಗೆಯಿತು ಅವನ ರುಂಡ ಎಂಬಲ್ಲಿಗೆ ನನ್ನ ಯುದ್ಧದ ಮುಂದುವರಿದ ಭಾಗ ಹೇಗಿತ್ತೆಂದರೆ, ಎದುರು ನಿಂದಿಹ ಹರಿಯ ಕೆಡವುದ ಬದಿಯ ಲಬ್ಬರ ಮತ್ತೆ ಬಡಿಯುತ್ತ, ಬದಿಯ ಲಬ್ಬರ ಮತ್ತೆ ಬಡಿಯುತ್ತ, ಎದೆಯನ್ನೊಪ್ಪಿಸಿ ಒಳಗೆ ಹೋಗುತ್ತ ಮುದದಿ ಕರ್ಣನು ತನುವ ಬಡಿಯುತ್ತ. ಲಕ್ಷಣನನ್ನು ಕೊಂದ ಮಾತ್ರಕ್ಕೆ ದುರ್ಯೋಧನನ ಕಣ್ಣುಗಳಲ್ಲಿ ನೀರು ತುಂಬಿತು. ಅಲ್ಲದೆ ಎದುರಾಗಿ ಬಂದ ದುಶ್ಯಾಸನ ಅವನನ್ನು ಬಾಣಗಳಿಂದ ಮೂರ್ಛೆ ಹೋಗುವಂತೆ ಮಾಡಿದೆ. ಒಡನೆ ಸಾರಥಿ ಅವನನ್ನು ದೂರ ಕರೆದುಕೊಂಡು ಹೋದ. ಶಲ್ಯನ ರಥವನ್ನು ಪುಡಿದಟ್ಟಿದ್ದೇನೆ ಎಂಬಲ್ಲಿಗೆ ಎಲ್ಲ ಯೋಧರನ್ನು ಕಾಳಾಕಾಳಿಯಾಗಿ ಹೋರಾಡುತ್ತಿರುವ ಹೊತ್ತಿಗೆ ದುರ್ಯೋಧನ ತನ್ನ ಆಪ್ತ ಮಿತ್ರನಾದಂತಹ ಕರ್ಣನಲ್ಲಿ ಹೇಳುತ್ತಾನೆ, ಕರ್ಣನೇ ನೋಡು, ದುಶ್ಯಾಸನನು ಮೂರ್ಛೆ ಹೊಂದಿದ್ದಾನೆ, ನನ್ನ ಮಗನೂ ಸತ್ತಿದ್ದಾನೆ ಎಂಬಲ್ಲಿಗೆ ನಿನಗೆ ಆತನನ್ನು ತಡೆಯುವ ಪ್ರಯತ್ನ ಮಾಡಲು ಸಾಧ್ಯವಿಲ್ಲವೇ ಎಂಬಲ್ಲಿಗೆ ಕರ್ಣನು ಎದುರಾಗಿ ಬಂದ ಕರ್ಣನ ಹಿಡಿದ ಧನುವನ್ನೇ ಖಂಡಿಸಿದ್ದೇನೆ, ಮುಂದುವರಿಯುತ್ತೇನಂತೆ. ಮುಂದುವರಿದರೆ ನಡೆದ ಯುದ್ಧದ ಕ್ರಮವಾದರೂ ಸಾಧು ಆಗಿತ್ತೆ, ನಡೆದ ಯುದ್ಧದ ಪರಿಯಾದರೂ ಹೇಗಿತ್ತೆಂದರೆ, ಕೃತವರ್ಮ ಮೋಸದಲ್ಲಿ ರಥದ ಕುದುರೆಯ ಕೊಂದ, ಕೃತವರ್ಮ ಮೋಸದಲ್ಲಿ ರಥದ ಕುದುರೆಯ ಕೊಂದ, ಮತದೊಳಗೆ ಪಡುರತರ ಬುದ್ಧಿಯಾಯಿತು ಮಂದ, ಮತದೊಳಗೆ ಪಡುರತರ ಬುದ್ಧಿಯಾಯಿತು ಮಂದ, ಜತನ ತೋರುವ ಗುರುವು ಕೆಡುಕ ಮಾಡಿಸಿ ನಿಂದ, ಜತನ ತೋರುವ ಗುರುವು ಕೆಡುಕ ಮಾಡಿಸಿ ನಿಂದ, ರಥ ತೊರೆದು ದುಶ್ಯಾಸನ ಬಡಿದ ಗದೆಯಿಂದ, ರಥ ತೊರೆದು ದುಶ್ಯಾಸನ
ವ್ಯಾಸನ ಬಡಿದ ಗದೆಯಿಂದ ಕರ್ಣನ ಧನುವನ್ನು ಖಂಡಿಸಿದ ಮಾತ್ರಕ್ಕೆ ದ್ರೋಣರಲ್ಲಿ ಹೋಗಿ ಇವನನ್ನು ಹೇಗಾದರೂ ಮಾಡಿ ತಡೆಯಿರಿ ಎಂಬಲ್ಲಿಗೆ ಶಕುನಿಯು ಅದಕ್ಕೆ ಮರು ನುಡಿಯುತ್ತಾ ದುರ್ಯೋಧನನಲ್ಲಿ ಅಲ್ಲ ದ್ರೋಣರಲ್ಲಿ ಹೇಗಾದರೂ ಮಾಡಿ ಈ ಪುತ್ರನನ್ನು ತಡೆಯದೆ ಹೋದರೆ ನಮ್ಮ ಕುರುವಂಶವನ್ನೇ ನಾಶ ಮಾಡುತ್ತಾನೆ, ಅವನನ್ನು ತಡೆಯುವ ಪರಿಯನ್ನು ಕೇಳಿದಾಗ ದ್ರೋಣರು ನುಡಿಯುತ್ತಾರೆ, ಅವನಿಗೆ ಕವಚಧಾರಿಣಿ ವಿದ್ಯೆ ಎನ್ನುವುದು ಲಭ್ಯವಾಗಿದೆ. ನನ್ನ ಪ್ರಿಯ ಶಿಷ್ಯನಾದಂಥ ಅರ್ಜುನನಿಗೆ ಕವಚಧಾರಿಣಿ ವಿದ್ಯೆಯನ್ನು ಹೇಳಿಕೊಟ್ಟಿದ್ದೇನೆ. ಆತ ತನ್ನ ಮಗನಿಗೂ ಅದನ್ನು ತಿಳಿಸಿದ್ದಾನೆ. ಅಲ್ಲದೆ ಹೋದರೆ ಅವನು ಧನುವನ್ನು ಹಿಡಿದು ರಥದಲ್ಲಿ ಕುಳಿತ ಎಂದಾದರೆ ಯಾವುದೇ ಕಾರಣಕ್ಕೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಹೇಗಾದರೂ ಮಾಡಿ ಅವನ ರಥವನ್ನು ನಾವು ಪುಡಿಗಟ್ಟಬೇಕು ಎಂದು 6 ಜನ ಷಡುರಥರು ಒಂದಾಗಿ ಬಂದು ನನ್ನ ಮೇಲೆ ಹಾಯ್ತೊರೆಯುತ್ತಾರೆ. ಅಲ್ಲದೆ ದ್ರೋಣರು ನನ್ನ ರಥವನ್ನು ಖಂಡಿಸುತ್ತಾರೆ, ಕುದುರೆಯನ್ನು ಕೃಪಾಚಾರ್ಯರು ಖಂಡಿಸುತ್ತಾರೆ. ಅಲ್ಲದೆ ಸಾರಥಿಯನ್ನು ಶಲ್ಯ ಕೊಂದು ಮುಗಿಸುತ್ತಾನೆ. ನನ್ನ ರಥದ ಬಾವುಟವನ್ನು ಕರಡನು ಕಡಿಯುತ್ತಾನೆ ಎಂಬಲ್ಲಿಗೆ ಒಂದೇ ಸಮನೆ ಇದಿಷ್ಟು ಕಾರ್ಯಗಳು ನಡೆದಾಗ ಅನಿವಾರ್ಯವಾಗಿ ರಥದಿಂದ ಹಾರಿ ಕೆಳಗೆ ಬಂದು ಹಿಡಿದ ಧನುವನ್ನು ಹಿಡಿದು ಯುದ್ಧವನ್ನು ಮಾಡಬೇಕಾದರೆ 6 ಜನ ಷಡುರಥರು ಒಂದಾಗಿ ಮೈ ಮೇಲೆ ಬಿದ್ದರು. ಆದರೂ ಹೆದರಲಿಲ್ಲ. ರಕ್ತ ದೋಕುಳಿಯನ್ನೇ ಅವರ ಮೈ ಮೇಲೆ ಹರಿಸುತ್ತಾ ಬಂದೆ. ಆದರೂ ಹಿಂದಿನಿಂದ ಒಂದು ಬಾಣ ಪ್ರಯೋಗವಾಯಿತಲ್ಲ. ಒಮ್ಮೆಲೆ ಹಿಂತಿರುಗಿ ನೋಡಿದರೆ ಬಾಣ ಪ್ರಯೋಗಿಸಿದ್ದಾದರೂ ಯಾರು? ಕರ್ಣ. ನಿನಗೆ ಇದು ಸಾಧುವಾದ ಮಾರ್ಗವೇ? ನೀನು ಇಂತಹ ಕಾರ್ಯವನ್ನೇ ಮಾಡಬಲ್ಲೆ. ಬಲಿರೆ ಬಾಪುರೆ ಮಜ ಪೂತುರೆ ಕರ್ಣ ಎಂದು ನುಡಿದಾಗ ಆತನೂ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ನಿಂದ. ಆದರೂ ನನ್ನ ಧನು ಎಂಬುದು ಖಂಡಿಸಿದಲ್ಲ, ಅದು ಹೇಗೆ 3 ತುಂಡುಗಳಾಗಿ ಖಂಡಿಸಿದ್ದಾರೆ. 2 ತುಂಡುಗಳಾಗಿ ಖಂಡಿಸಿದರೂ ಹೇಗಾದರೂ ಹಿಡಿದು ನಾನು ಯುದ್ಧ ಮಾಡುತ್ತೇನೆಂದು ಅರಿತಿದ್ದರೋ ಏನೋ. ಈಗ ತಡ ಮಾಡಲಿಲ್ಲ, ಒಡನೆಯೇ ಕೈಯಲ್ಲಿ ಖಡ್ಗವನ್ನು ಧರಿಸಿ ಯುದ್ಧ ಮಾಡುತ್ತೇನೆಂದು ಹೊರಟರೂ ಅದನ್ನು ಖಂಡಿಸಿದ್ದಾರೆ. ಅಲ್ಲದೆ ನನ್ನ 2 ಕೈಗಳನ್ನು ಕರ್ಣನು ಅದ್ಯಾವುದೋ ಬಿಲ್ವಿದ್ಯೆಯಿಂದ ಖಂಡಿಸಿದ್ದಾನೆ. ಈಗ ಹೇಗೆ ತಾನೇ ಹೋರಾಡುವುದು? ತಡ ಮಾಡಲಿಲ್ಲ, ಪಕ್ಕದಲ್ಲೇ ಇರುವಂತಹ ರಥದಚ್ಚನ್ನು ಒದ್ದೆ ಬಂದು ಬಿದ್ದಲ್ಲ ರಥದಚ್ಚು. ನನ್ನ ಕೈಗಳಿಲ್ಲದ ತೋಳುಗಳಿಗೆ ಸಿಕ್ಕಿಸಿಕೊಂಡು ಶ್ರೀಕೃಷ್ಣನ ಚಕ್ರವೇ ತಿರುಗುವಂತೆ ಗರಗರನೆ ತಿರುಗುತ್ತಾ ಸಮರಾಂಗಣದಲ್ಲಿ ಹೋರಾಟ ನಡೆಸಬೇಕಾದರೆ ಒಮ್ಮೆಲೆ ದುಶ್ಯಾಸನ ಎದುರಾಗಿ ಗದೆಯಿಂದ ಬಡಿದು ನನ್ನನ್ನು ಕೆಳಗೆ ಬೀಳಿಸಿದ. ನನ್ನ ಬಿದ್ದ ಮಾತ್ರಕ್ಕೆ ನಾನು ದರಾಶಾಹಿಯಾದೆ. ನನ್ನ ಮೈಗಳಲ್ಲಿ ಅಂಟಿದ ಎದುರು ಬಂದ ಬಾಣಗಳಿಗಿಂತ ಹಿಂದೆ ಬಂದ ಬಾಣಗಳೇ ಅದೆಷ್ಟು. ನಾನು ಬಿದ್ದ ಮಾತ್ರಕ್ಕೆ ಈ ಷಡುರಥರು ಮಾಡಿದ ಕಾರ್ಯ ಅವರಿಗೆ ಸಾಧುವೆ. ನನ್ನನ್ನು ಕೊಂದದ್ದು ಹೇಗಾಯಿತೆಂದರೆ 6 ಮಂದಿಗಳು ಸೇರಿ ಬಾಲನ 6 ಮಂದಿಗಳು ಸೇರಿ ಬಾಲನ ದರೆಯ ಋಣವನ್ನು ಮುಗಿಸೆ ಹೇಯದಿ ಬಾಲನ ದರೆಯ ಋಣವನ್ನು ಮುಗಿಸೆ ಹೇಯದಿ ಸುರರು ಬೇಸರಗೊಂಡು ಮನದಲ್ಲಿ ಅಳಿಯೇ ಹೊಡುರತರ ಕರದಿ ಸುಮವನು ಎರಚಿ ವೀರಗೆ ಭರಿತ ಸ್ವಾಗತ ಇತ್ತು ಚಂದ್ರನಪುರಕ್ಕೆ. ಭರಿತ ಸ್ವಾಗತ ಇತ್ತು ಚಂದ್ರನಪುರಕ್ಕೆ. ಕಳುಹಲು ದೋಷಗೊಂಡನು
ವೀರಾಚದುರ ಮೋಡದ ಮಳೆಗಳನ್ನೇ ದಿಕ್ಕೆಟ್ಟು ಓಡಿಸುವ ಸುಂಟರ ಗಾಳಿ ಒಮ್ಮೆಲೆ ನಿಂತಂತೆ ಇಡೀ ಕುರುವಂಶದ ಅಲ್ಲ ಇಡೀ ಮೋಡದ ಮಳೆಯನ್ನೇ ದಿಕ್ಕೆಟ್ಟು ಓಡಿಸುವಂತೆ ಒಮ್ಮೆಲೆ ಸುಂಟರ ಗಾಳಿಯೇ ನಿಂತಂತೆ ನಿಂತಲ್ಲ ಇವರು ಮಾಡಿದ ಕಾರ್ಯ ಇವರಿಗೆ ಸಾಧುವೆ. 6 ಜನ ಚಡುರತರು ಒಂದಾಗಿ ಬಂದು ಒಮ್ಮೆಲೆ ನನ್ನ ಮೇಲೆ ಮುಗಿಬಿದ್ದರು. ಆದರೂ ನಾನು ಅಂಜಲಿಲ್ಲ, ಅಳುಕಲಿಲ್ಲ. ಹೇಗಾಯಿತು ಇವರು ಮಾಡಿದ ಕಾರ್ಯ? ಗರುಡನ ಮರಿಯನ್ನು ಕೊಲ್ಲಲೋಸುಗ 5-6 ಸರ್ಪಗಳು ಒಂದಾಗಿ ಬಂದು ಕೊಂದಂತೆ. ಅಲ್ಲ, ಒಂದು ಸಿಂಹದ ಮರಿಯನ್ನು ಕೊಲ್ಲಲೋಸುಗ 10-6 ಆನೆ ಹಿಂಡುಗಳು ಒಟ್ಟಾಗಿ ಬಂದು ದಾಳಿ ಮಾಡಿದಂತೆ. ನನ್ನನ್ನು ಕೊಂದರಲ್ಲ, ಬಿದ್ದ ಮಾತ್ರಕ್ಕೆ ನನ್ನ ತಂದೆಯಾದಂತಹ, ಅಲ್ಲ ಮೂಲದಲ್ಲಿ ನನ್ನ ತಂದೆಯಾದಂತಹ ಚಂದ್ರರು ಇಂತಹ ಕಾರ್ಯವನ್ನು ಗಮನಿಸಬಾರದೆಂದು ಒಮ್ಮೆಲೆ ತನ್ನ ಹಸ್ತಂಗತವನ್ನು ಗೈದನು. ಅಲ್ಲದೆ ಯುದ್ಧ ಪೂರ್ಣವಾಯಿತೋ ಎಂಬಂತೆ ಮೇಲೆ ನಿಂತಹ ಎಲ್ಲಾ ದೇವರಸುಗಳು ಇಂತಹ ಕಾರ್ಯವನ್ನು ನೋಡಿ ಒಮ್ಮೆಲೆ ಇದು ಸಾಧುವೇ ನಿಮಗೆ ಎಂಬಂದದಿ ಕಣ್ಣಿನಲ್ಲಿ ನೀರುಗೆರೆದರು. ಅಲ್ಲದೆ ಆ ಕಂಬನಿಯಲ್ಲಿ ನನ್ನ ದರಾಶಾಹಿಯಾದ ನನ್ನ ದೇಹಕ್ಕೂ ತಾಗಿತೋ ಎಂಬಂತೆ, ಅಲ್ಲದೆ ಸುಮಗಳನ್ನು ಎರೆಯುತ್ತಾ ಚಂದ್ರನು ಅವರ ಪುರದಲ್ಲಿರುವ ಎಲ್ಲ ಸಖಿಯರನ್ನು ಕಳುಹಿಸಿಕೊಟ್ಟು ನನ್ನನ್ನು ಕೂಡಲೇ ಪುರಕ್ಕೆ ಕರೆದುಕೊಂಡು ಬರುವಂತೆ ಹೇಳಿದಂತೆ ಅನಿಸಿತು. ಮೂಲದಲ್ಲಿ ನನ್ನ ತಂದೆ ಚಂದ್ರನೇ 16 ವರ್ಷ ಮಾತ್ರ ನನ್ನನ್ನು ಭೂಮಿಗೆ ಕಳುಹಿಸಲು ಆತ ಒಪ್ಪಿದ್ದಾನಂತೆ. ಅದರಂತೆ 16 ವರ್ಷಗಳನ್ನು ಪೂರೈಸಿದ್ದಾದರೂ ಹೇಗೆ? ಅಭಿಮನ್ಯು ಎಂಬ ವೀರ ಯೋಧನಂತೆ ಮುಂದೆ ಹುಟ್ಟುವ ಪ್ರತಿ ಮಗುವಿಗೂ ಅಭಿಮನ್ಯು ನಾಮ ಎಂದಾದರೆ ಆತನಲ್ಲಿರುವ ಸಾಹಸದ, ಆತನಲ್ಲಿರುವ ಪೌರುಷದ 16 ವರ್ಷಕ್ಕೆ ಆತ ಮಾಡಿದ ಕಾರ್ಯದಿಂದ ಮುಂದೆ ತಾನಾದರೂ ಏನು ಬೇಕಾದರೂ ಸಾಧಿಸುವೆ ಎಂಬ ಹುಮ್ಮಸ್ಸು ಮೂಡಬೇಕು. ಅಂತ ಕಾರ್ಯವನ್ನು ಎಸಗಿದ್ದೇನೆ ಎಂಬಲ್ಲಿಗೆ ನನ್ನ ಅಭಿಮನ್ಯು ಎಂಬ ಹೆಸರಿಗೆ ಇಲ್ಲಿಗೆ ಮುಕ್ತಾಯವಾಯಿತು ಎಂಬಷ್ಟಕ್ಕೆ ಚಂದ್ರನ ಪುರವನ್ನು ಸೇರಿದ್ದೇನೆ. ಸರ್ವರಿಗೂ ಮಂಗಳವಾಗಲಿ. ಮಾರನಯ್ಯನ ಮಾತ ಮೀರದೆ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಿ ಪುಟ್ಟಿ ಗೋಕುಲ ಭೂವರೆಣ್ಯನ ಉದರದಿ ಪುಟ್ಟಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ, ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಭುವಿಗೆ, ಹಾರಿದೆ ಗಗನಕ್ಕೆ ಸೇರಿದೆ ಭುವಿಗೆ. ಮಾವ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಭುವಿಗೆ, ಹಾರಿದೆ ಗಗನಕ್ಕೆ ಸೇರಿದೆ ಭುವಿಗೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ದೇ ನಮೋ ನಮೋ, ಪವನಾರ ಸನ್ನುತ ನಮೋ ನಮೋ, ತತ್ತಯ್ಯತ್ತರಿಂದ
ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.